ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸಂಯೋಜಕರು ಗೋಪಿನಾಥ್ ಕಾಪಿಗಾಡ್. ನನಗೆ ಸುಮಾರು ಗೋಪಿನಾಥ್ ಕಾಪಿಗಾಡು 20 ವರ್ಷದ ಮೊದಲೇ ಪರಿಚಯ, ಅವರಿಗೆ ತಿಳಿದಿರಲಿಲ್ಲ. ಒಂದು ಸಣ್ಣ ವಿಷಯ ಆಗಿತ್ತು. ಆಗ ನಾವು ಹಿಂದೂ ಸಂಘಟನೆಯಲ್ಲಿ ಸಕ್ರಿಯ ಕಾರ್ಯಕರ್ತರು. ಸ್ವಲ್ಪ ನಮಗೆ ಸಹ ಈ ರಕ್ತದ ಸ್ವಲ್ಪ ಬಿಸಿಯಲ್ಲಿ ಸ್ವಲ್ಪ ಇದ್ದವರಿಗೆಲ್ಲ ಇದು ಮಾಡಿದೆ. ಒಂದು ಇಲ್ಲಿ ಆಡ್ಲಾಬ್ಸ್ ಹತ್ರ ಒಂದು 2 ಸ್ವಾಮಿಗಳಿಗೆ ಈ UPಯ ಬಯ್ಯನವರು ಡಿಕ್ಕಿ ಹೊಡೆದಿದ್ರು ಬೈಕಲ್ಲಿ. ನೋಡುವಾಗ ಅವರನ್ನು ನಾವೆಲ್ಲ ಹಿಡಿದಿಟ್ಟೆವು. ಒಂದು 3 ನಾವು ಸಂಘಟಕರು, ನಾವು ಹಿಂದೂ ಸಂಘಟನೆಯಲ್ಲಿ ಕಾರ್ಯಕರ್ತರು, ನಾವು ಆಡ್ಲಾಬ್ಸ್ ಅಲ್ಲಿ ಇದ್ದೆವು. ಆಗ ಈ ಅವರು ಹೇಳಿದ್ರು, ಅಮರ ದನಿ ಗೋಪಿನಾಥ್ ಗೋಪಿನಾಥ್, ಯಾರು ಈ ಗೋಪಿನಾಥ್ ಬುಲಾವತೆ ಮಾರೆ ಗೋಪಿನಾಥ್ ಅಂತ ನಾವು ಹೇಳಿದೆವು. ಗೋಪಿನಾಥ್ ಎಲ್ಲ ನಾವು ಆಡ್ಲಾಬ್ಸ್ ಅಲ್ಲಿ ಈ ಸ್ವಾಮಿಗಳ ಹತ್ರ ಮಾತಾಡ್ತಿದ್ದೇವೆ. ಗೋಪಿನಾಥ್ ಬಂದರು, ನಾನು ಗೋಪಿನಾಥ್. ಈ ಮಧ್ಯಾಹ್ನದ ಬಿಸಿಲು, ಆ ಬಿಸಿಲಲ್ಲಿ ಇವರ ನೆರಳು ನೋಡುವಾಗಲೇ ಸ್ವಲ್ಪ ಮೈ ಜುಮ್ಮಂದಿತ್ತು, ಉದ್ದ ನೆರಳು ಬಿತ್ತು. ಮತ್ತೆ ಧೈರ್ಯದಲ್ಲಿ ತಿರುಗಿ ನೋಡಿದ್ವಿ, ಸಂಘಟನೆ ಇದೆ ಅಲ್ಲ ಹಿಂದೆ, ಧೈರ್ಯಕ್ಕೆ ನೋಡುವಾಗ ಇದು ಅಜಾನುಭಾವು. ಇವರ ಎದೆ ಹತ್ರ ನನ್ನ ತಲೆ ಬರ್ತಾ ಉಂಟು. ನೋಡುವಾಗ ಇವರು ನಾವು ಅಂದ್ಕೊಂಡದೆಲ್ಲ ಉಲ್ಟಾಯಿತು. ಇವರು ಭಾರಿ ಪ್ರೀತಿಯಿಂದ ಮಾತಾಡಿದ್ರು. ದಾದಮ್ಮ ಎಂತ ಆಯ್ತು? ಅಲ್ಲ ಅವರಿಗೆ ಗಾಯ ಆಯ್ತು. ಅದು ಆಯ್ತಾ, ಖರ್ಚು ಎತ್ತುಂಡು ಕುರ್ಕ, ಅಲ್ಲಿಗೆ ಭಾರಿ ಈಸಿಯಲ್ಲಿ ಮುಗೀತು. ಮತ್ತೆ ನೋಡುವ ಗಣೇಶ್ ಕಾಪಿಯಾಡೋರವರು 2016 ಹೇಳಿದ್ರು, ಹೀಗೆ ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರ ಇದ್ದಾರೆ ಗೋಪಿ ಅಣ್ಣ ಅಂತ. ಅವ್ರ ಮನೆಗೆ ಹೋಗುವಾಗ ಇವರಂತ ಗೊತ್ತಾಯ್ತು. ಮತ್ತೆ ವಿಜಯವಾಣಿಯಲ್ಲಿ ನಮ್ಮ ಅನ್ಸರ್ ಮುಖಾಂತರ ಅವರ ಬಗ್ಗೆ ಎಲ್ಲ ಲೇಖನ ಎಲ್ಲ ಮಾಡಿದ ಪರಿಣಾಮ ಅವರಿಗೆ ಸಹ ಒಂದು ಉತ್ಸಾಹದಲ್ಲಿ ಈ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿ ನಿರಂತರ ಅವರಿಗೆ ಸ್ವಾರ್ಥ ಇದ್ರೆ ಅವರ ಮಗನಿಗೆ ಹೇಗೆ ಸಹ ಅವರನ್ನು ಒಂದು ಕಬಡ್ಡಿ ಕ್ರೀಡಾಪಟುವಾಗಿ ಮಾಡಬಹುದಿತ್ತು. ಅದರ ಜೊತೆಯಲ್ಲಿ ಈ ಊರಿನ ಮಕ್ಕಳನ್ನು ಒಂದು ತರಬೇತಿ, ನಿರಂತರ ತರಬೇತಿ. ಅವರ ತರಬೇತಿ ನೋಡುವಾಗ ನಮಗೆ ಭಾರಿ ಕಷ್ಟ. ನಾನಾದ್ರೆ ಗ್ಯಾರಂಟಿ ಹೋಗ್ತಿರ್ಲಿಲ್ಲ. ಸಂಜೆ ಆ ಹುಡುಗರು ಎಲ್ಲಿ ಎಲ್ಲ ಓಡಾಡ್ತಾರೆ ಅಂದ್ರೆ ಪಿಲ್ಲರ್ ಅಲ್ಲಿ ಎಲ್ಲ ಇವರ ರನ್ನಿಂಗ್ ಇರ್ತದೆ ಸಂಜೆ, ಗ್ರೌಂಡ್ ಎಕ್ಸಸೈಸ್. ಅಷ್ಟೊಂದು ಹಾರ್ಡಾಗಿ ನಿರಂತರವಾಗಿ ಈ ಅಕಾಡೆಮಿಯನ್ನು ಕೊಂಡೋಗುದಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಗೋಪಿನಾಥ್ ಅವರು ಅದೊಂದು ತಪಸ್ಸಂತಲೇ ಹೇಳಬಹುದು. ಅವರಿಗೆ ಇನ್ನಷ್ಟು ಕನಸಿರ್ಬೋದು, ಅವರ ಅಕಾಡೆಮಿಯನ್ನು ಹೇಗೆ ಕೊಂಡೋಗ್ಬೇಕು, ಸ್ವಂತ ಜಾಗ ಆಗಬೇಕು, ಎಲ್ಲವನ್ನು ಆ ತಾಯಿ ಉಮಾಮಹೇಶ್ವರಿಯು ಅವರಿಗೆ ಅದನ್ನು ನೆರವೇರಿಸಲಿ ಅವರ ಕನಸನ್ನು. ಹಾಗೆ ಉಮೇಶ್ ಸರ್, ಬಹಳ ಸಂತೋಷ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಬಹಳಷ್ಟು ಮಂದಿ ವೈಯಕ್ತಿಕವಾಗಿ ಸಾಧಕರ ಜೊತೆಯಲ್ಲಿ ಹಲವು ಸಂಘ ಸಂಸ್ಥೆಗಳು ಈ ಭಾಗದಲ್ಲಿ ನಮ್ಮ ಉಳ್ಳಾಲಕ್ಕೆ ಗರಿಮೆಯನ್ನ ತಂದುಕೊಟ್ಟಿದೆ. ಅವರನ್ನು ಕೂಡ ಗುರುತಿಸುವಂತ ಕಾರ್ಯದಲ್ಲಿ ನಾವು ನಿರತರಾಗ್ತೇವೆ. ಸಾಯಿ ಪ್ರಸಾದ್ ಅವರು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸ್ಥಾಪಕರಾದ ಗೋಪಿನಾಥ್ ಕಾಪಿಕಾಡ್ ಅವರ ಸುಪುತ್ರ. ಒಂದು ಚಪ್ಪಾಳೆ ಕೊಡಿ. ಪ್ರಸ್ತುತ ಆಳ್ವಾಸ್ ವಿದ್ಯಾಸಂಸ್ಥೆ ಮೂಡಬಿದ್ರೆಯಲ್ಲಿ MCom ಪದವಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಪ್ರೌಢ ಶಿಕ್ಷಣದ ಅವಧಿಯಲ್ಲಿ ಇವರಿಗೆ ಕ್ರೀಡೆಯಲ್ಲಿ ಆಸಕ್ತಿ. SSLCಯಲ್ಲಿ ಕಬಡ್ಡಿ ಆಟಗಾರರಾಗಿ ಸಾಧನೆಯ ಪರ್ವವನ್ನು ಆರಂಭಿಸಿದವರು ಸಾಯಿ ಪ್ರಸಾದ್. ಪ್ರೌಢ ಶಿಕ್ಷಣದ ಸಂದರ್ಭದಲ್ಲೇ ರಾಷ್ಟ್ರೀಯ ಮಟ್ಟದಲ್ಲಿ ಜೂನಿಯರ್ ಕಬಡ್ಡಿ ಪಟುವಾಗಿ ಹರಿಯಾಣದಲ್ಲಿ ಮಿಂಚಿದವರು ಮತ್ತು PUCಯಲ್ಲಿ ರಾಜ್ಯ ಮಟ್ಟದ ಆಟಗಾರರಾಗಿ ಧಾರವಾಡದಲ್ಲಿ ಚಾಂಪಿಯನ್ಶಿಪ್ ಪಡೆದವರು ಸಾಯಿ ಪ್ರಸಾದ್. ಇನ್ನೊಮ್ಮೆ ಕ್ಲಾಪ್ ಕೊಡಿ. ಈ ಸಂದರ್ಭದಲ್ಲೇ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಜನಮಾನಸದಲ್ಲಿ ಪಡಿಯಚ್ಚು ಮೂಡಿಸಿರುವಂತಹ ಸಂದರ್ಭ. ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸಾಯಿ ಪ್ರಸಾದ್ ಇನ್ನಷ್ಟು ಪುಷ್ಟಿಗೊಂಡು ಇನ್ನಷ್ಟು ಬಲಯುತವಾಗಿ ಅವರು ಈ ಅಕಾಡೆಮಿಯಲ್ಲಿ ತೊಡಗಿಕೊಂಡರು ಮತ್ತು ನಿರಂತರ ಅಭ್ಯಾಸದ ಫಲವಾಗಿ ಹಾಗೂ ಒಬ್ಬ ಉದ್ದಾಮ ಕೋಚ್ ಆಗಿದ್ದಂತಹ ಕರುಣಾಕರ್ ಶೆಟ್ಟಿ ಅನ್ನುವಂತಹ
ಒಬ್ಬರು ಗುರುವಿನ ಸಮರ್ಥ ನಿರ್ದೇಶನದಲ್ಲಿ ದಕ್ಷಿಣ ಭಾರತದ ಮಟ್ಟದಲ್ಲಿ 3 ಬಾರಿ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿ ತಮಿಳುನಾಡಿನಲ್ಲಿ 3ನೇ ಬಹುಮಾನವನ್ನು ತಂಡ ಗಿಟ್ಟಿಸಿಕೊಳ್ಳುವಲ್ಲಿ ಸಾಯಿ ಪ್ರಸಾದ್ ಅವರ ಸಾಧನೆ ನಮಗೆಲ್ಲರಿಗೂ ಆದರ್ಶ ಮತ್ತು ಪ್ರಶಂಸನೀಯ. 3ನೇ ಕ್ಲಾಪ್ ಕೊಡಿ. ಬಳಿಕ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ತಮ್ಮ ಪ್ರತಿನಿಧಿಯಾಗಿ ಅವರು ತಂಡವನ್ನು ಪ್ರತಿನಿಧಿಸಿದ್ದಾರೆ ಮತ್ತು ಆ ಒಂದು ಹೆಮ್ಮೆ ರಾಷ್ಟ್ರ ಮಟ್ಟಕ್ಕೆ ಹೋಗುವುದು ಅಂತ ಹೇಳಿದ್ರೆ ಅದು ಏನು ಅಂತೇಳಿ ಬಹುಶಃ ನಮಗೆ ಇನ್ನೂ ಗೊತ್ತಿಲ್ಲ. ನಾವು ಜಿಲ್ಲಾ ಮಟ್ಟದಲ್ಲಿದ್ದೇವೆ. ರಾಷ್ಟ್ರ ಮಟ್ಟಕ್ಕೆ ತಂಡವನ್ನು ಕೊಂಡೊಯ್ದಂತಹ ಕೀರ್ತಿ ಈ ತಂಡಕ್ಕಿದೆ ಮತ್ತು ಸಾಯಿ ಪ್ರಸಾದ್ ಮತ್ತು ಅವರ ತಂಡದ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಎಂಬ ಹಾರೈಕೆಯ ಜೊತೆಗೆ ಮೂವರನ್ನು ನಾವು ಜೊತೆಗೆ ಗೌರವಿಸ್ತೇವೆ. ಸೊ ಇವರು ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್ ಕಾಪಿಕಾಡ್ ಉಳ್ಳಾಲದ ಪ್ರತಿಭಾನ್ವಿತ ಕಬಡ್ಡಿ ಆಟಗಾರರಾಗಿದ್ದಾರೆ. ಇವರು ಕಬಡ್ಡಿ ಕ್ಷೇತ್ರದಲ್ಲಿ ಹಲವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ಬಹುಮಾನ ಸಾಧನೆಗಳನ್ನು ಮಾಡಿದ್ದಾರೆ. ಇವರ ಪ್ರಮುಖ ಸಾಧನೆಗಳು ಈ ಕೆಳಕಂಡಂತೆ. 2022ರಲ್ಲಿ ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಹಾಗೆಯೇ 2022ರಲ್ಲಿ ಹರಿಯಾಣದಲ್ಲಿ ನಡೆದ ಆಲ್ ಇಂಡಿಯಾ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ 2023ರಲ್ಲಿ ಮಂಗಳೂರು ವಲಯ ಅಂತರ್ ಕಾಲೇಜ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಆಲ್ರೌಂಡರ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಪ್ರೋ ಕಬಡ್ಡಿಯಲ್ಲಿ ಮಿಂಚಿದವರು. ಬಹಳ ಇಂಪಾರ್ಟೆಂಟ್ ಆಗಿ ನಂಗೆ ಹೇಳಬೇಕಂತ ಒಂದದು ವಾಕ್ಯ, ಪ್ರೋ ಕಬಡ್ಡಿಯಲ್ಲಿ ತಮಿಳ್ ತಳೈವ ತಂಡವನ್ನ ಪ್ರತಿನಿಧಿಸಿದ್ದಾರೆ. ಅಭಿನಂದನೆಗಳು. ಯಶರಾಜ್ ಬಗೆಂಬೆಲೆ ಅವರು ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್ ಕಾಪಿಕಾಡ್ ಇದರ ಪ್ರತಿಷ್ಠಿತ ಕಬಡ್ಡಿ ಆಟಗಾರರಾಗಿದ್ದಾರೆ. ಇವರು ಹಲವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅವರ ಪ್ರಮುಖ ಸಾಧನೆಗಳು ಈ ರೀತಿದೆ. 2022ರಲ್ಲಿ ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾನಿಲಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಆಗಿದ್ದಾರೆ. 2022ರಲ್ಲಿ ಹರಿಯಾಣದಲ್ಲಿ ನಡೆದ ಆಲ್ ಇಂಡಿಯಾ ಅಂತರ್ ವಿಶ್ವವಿದ್ಯಾನಿಲಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದಾರೆ. 2023ರಲ್ಲಿ ಮಂಗಳೂರು ವಲಯ ಅಂತರ ಕಾಲೇಜ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 2022ರಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡ್ನಲ್ಲಿ ನಡೆದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾನಿಲಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಆಗಿದ್ದಾರೆ. 2023ರಲ್ಲಿ ಉಡುಪಿ ನಗರದಲ್ಲಿ ನಡೆದ ಆಲ್ ಇಂಡಿಯಾ ಅಂತರ್ ವಿಶ್ವವಿದ್ಯಾನಿಲಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 2024ರಲ್ಲಿ ಅಸ್ಸಾಂ ಗುವಾಹಟಿಯಲ್ಲಿ ನಡೆದ ಖೇಲೋ ಇಂಡಿಯಾ ಅಂತರ್ ವಿಶ್ವವಿದ್ಯಾನಿಲಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ. 2022 ಮತ್ತು 23ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ. 2020-21ರಲ್ಲಿ ಹಾವೇರಿಯಲ್ಲಿ ನಡೆದ ಜೂನಿಯರ್ ರಾಜ್ಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಮತ್ತು ಅತ್ಯುತ್ತಮ ರೈಡರ್ ಪ್ರಶಸ್ತಿ. 1998-99ರಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ನಂಬರ್ 1 ಕಬಡ್ಡಿ ಆಟಗಾರರಾಗಿದ್ದು ಹಲವು ಉತ್ತಮ ಆಟಗಾರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಪಾದಚರಣಗಳಿಗೆ ವಂದಿಸ್ತಾ, ವೇದಿಕೆಯಲ್ಲಿರೋ ಎಲ್ಲ ನನ್ನ ಗಣ್ಯರಿಗೆ ವಂದಿಸ್ತಾ, ಆಗಲೇ ದಿನೇಶ್ ಅವರು ಒಂದು ಮಾತು ಹೇಳಿದರು ಅವರ ಉದ್ಘಾಟನಾ ಸಂದರ್ಭದಲ್ಲಿ. 2015ರಲ್ಲಿ ಗಣೇಶ್ ಕಾಪಿಕ ಅವರ ನೇತೃತ್ವದಲ್ಲಿ ಒಂದು ಮನೆಗೆ ಬಂದರು. ಒಂದು ನನ್ನ ಸಾಧನೆಯ ಬಗ್ಗೆ ಅವರಿಗೆ ಒಂದು ಎಂಟ್ರಿ ಮಾಡಬೇಕಂತ ಹೇಳಿ ಗಣೇಶ್ ಕಾಪಿಕಾಡ್ ದಿನೇಶ್ ನಾಯಕ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಬಂದರು. ಆ ಸಂದರ್ಭದಲ್ಲಿ ಮಾತುಕತೆಗಳಾಗುವಾಗ ದಿನೇಶ್ ನಾಯ್ಕರವರು ಕೊನೆಗೆ ಒಂದು ಮಾತು ಕೇಳಿದ್ರು, ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಇನ್ನು ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಈ ಸಾಧನೆ ನಿಮಗೆ ಮಾತ್ರ ಸೀಮಿತವಾಗಿದೆಯಾ, ಮಕ್ಕಳಿಗೆ ಏನಾದರೂ ಭವಿಷ್ಯಕ್ಕೆ ಕೊಡೋದಿಲ್ಲ? ಆಗ ನನ್ನ ಮನಸ್ಸಿನಲ್ಲಿ ಹೊಳೆದಂಥ ಒಂದು ವಿಚಾರ, ಯಾಕಂದರೆ ಈ ಮಣ್ಣಿಗೆ ಬಂದು 10-25 ವರ್ಷ ಆಯಿತು. ಆ ಮಣ್ಣಿಗೆ ಬಂದ ನಂತರ ತಾಯಿ ಉಮಾಮಹೇಶ್ವರಿಯ ಸೇವೆ ಮಾಡ್ತಾ ಇದ್ದೇನೆ. ಅದು ಅವಳ ಪ್ರೇರಣೆಯಿಂದ ಈ ನಾನು ಮಣ್ಣಿಗೆ ಬಂದಂತೆ ಹೇಳಿ ನನ್ನ ಒಂದು ಚಿಂತನೆ. ಇಲ್ಲದಿದ್ದರೆ ಎಲ್ಲಿಯೋ ಇದ್ದಾವ ನಾನು ಈ ಮಣ್ಣಿಗೆ ಬರಬೇಕಿದ್ರೆ ಒಂದು ದೇವರ ಒಂದು ದೈವಶಕ್ತಿಗಳ ಪ್ರೇರಣೆ, ಅವಳ ಸೇವೆ ಮಾಡೋ ಭಾಗ್ಯ.
ಹಾಗೆ ಆ ಪ್ರೇರಣೆ ಬಂತು. ತಾಯಿ ಉಮಾಮಹೇಶ್ವರಿಯ ಹೆಸರಿನಲ್ಲಿ ಒಂದು ಸಂಸ್ಥೆ ಮಾಡಿ, ಅಕಾಡೆಮಿ ಮಾಡಿ, ಮಕ್ಕಳಿಗೆ ಏನಾದರೂ ಅದರ ಬಗ್ಗೆ ಟ್ರೈನಿಂಗ್ ಕೊಡುವ, ಕಬಡ್ಡಿ ಬಗ್ಗೆ ನನ್ನ ಭವಿಷ್ಯಕ್ಕೆ ಏನಾದರೂ ಮಾಡುವ ಅಂತೇಳಿ ಒಂದು ಚಿಂತನೆ ಬರುವಾಗ ಮೊದಲು ನನಗೆ ನೆನಪಾಗಿದ್ದು, ಒಂದು ತಾಯಿಯ ಹೆಸರಿನಲ್ಲಿ, ದೇವಸ್ಥಾನದ ಹೆಸರಿನಲ್ಲಿ ಒಂದು ಸಂಘ ಸ್ಥಾಪನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೊಂದು ನಿಯಮಗಳಿರ್ತದೆ, ಅದಕ್ಕೊಂದು ಬಾಧ್ಯತೆಗಳಿರ್ತದೆ. ಅಂದರೆ ಒಂದು ಸಂಸ್ಥೆ, ಕ್ರೀಡೆಗ ಅಲ್ಲ ಬೇರೆ ಯಾವುದೇ ಸಂಸ್ಥೆ ರೂಪದಲ್ಲಿ ಆ ತಾಯಿ ಹೆಸರು ಬರುವಾಗ ಅದಕ್ಕೆ ಯಾವುದೇ ಕಳಂಕ ಬರಬಾರ್ದು. ಆ ಒಂದು ಚಿಂತನೆಯಲ್ಲಿ ನನಗೆ ಆಗಲೇ ನಮ್ಮ ಆಡಳಿತ ಮುಕ್ತೇಸರು ಎ.ಜಿ. ಶೇಖರಣ್ಣ, ತಾಯಿಯ ನಂತರ ನನಗೆ ಆ ಮಾರ್ಗದರ್ಶನಕ್ಕೆ ದಾರಿಯಲ್ಲಿ ದಾರಿ ತೋರಿಸೋರು ಅವರೇ ಶೇಖರಣ್ಣ. ಕೂಡಲೇ ಅವರಿಗೆ ಒಂದು ಫೋನ್ ಮಾಡಿ ಕೇಳಿದೆ, ಶೇಖರಣ್ಣ ಹೀಗೆ ಒಂದು ಸಂಕಲ್ಪ ಬಂದಿದೆ, ತಾಯಿ ಉಮಾಮಹೇಶ್ವರಿಯ ಹೆಸರಿನಲ್ಲಿ ಒಂದು ಕ್ರೀಡಾ ಸಂಸ್ಥೆ ಅಕಾಡೆಮಿ ಮಾಡುವಂತೇಳಿ ಉದ್ದೇಶ ಉಂಟು. ಅದು ನಿಮ್ಮ ಮನಸ್ಸಿನಲ್ಲಿ ನೀವು ಒಪ್ಪಿದ್ರೆ ಮಾತ್ರ ಅದು ನಾನು ಮುಂದೆ ಹೋಗ್ತೇನೆ, ಇಲ್ಲದ್ರೆ ಖಂಡಿತ ನಾನು ಹೋಗುದಿಲ್ಲ, ನಿಮ್ಮ ಮನಸ್ಸು ಅದಕ್ಕೆ ಹೇಳಿದ್ರೆ ಮಾತ್ರ ಅಂತ. ಆಗ ಒಂದು ಮಾತು ಹೇಳಿದ್ರು ಅವರು, ಗೋಪಿಯಣ್ಣ ಎಂಗೆ ಅಕಾಡೆಮಿ ಮನ್ಮಣಿದಲ್ಲ ಬೇಜಾರಿಜ್ಜಿ ಅಂಡ ಅಪ್ಪೆನ ಪುದರಗದಲ್ಲ ಕಳಂಕ ಬರಂದ ಲೆಕ್ಕ ಇರ್ತೋಡು. ಆ ಒಂದು ಪ್ರೇರಣೆಯ ಮಾತು ಇಷ್ಟರವರೆಗೆ ಇಲ್ಲಿವರೆಗೆ ತಂದು ನಿಂತಿದೆ. 9 ವರ್ಷ ಆಯಿತು, ಯಾವುದೇ ಒಂದು ಕಳಂಕ ಇಲ್ಲದೆ ಹೆಸರು ತಾಲೂಕಿನಿಂದ, ಈ ಕಾಪಿಕಾಡ್ ಎಂಬ ಕುಗ್ರಾಮದಿಂದ ಈಗ ಅಂತಾರಾಷ್ಟ್ರ ಮಟ್ಟಕ್ಕೆ ತಾಯಿಯ ಉಮಾಮಹೇಶ್ವರಿಯ ಹೆಸರು, ಅಕಾಡೆಮಿಯ ಹೆಸರು ಬೆಳಗುತ್ತಾ ಇದೆ. ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಈಗ ಶೇರ್ ಮಾಡಲಿಕ್ಕೆ ನಿಮ್ಮ ಹತ್ರ ಇಲ್ಲ. ಅಕಾಡೆಮಿಯ ಬೆಳವಣಿಗೆಗೆ ಹೆಚ್ಚು ಸಹಕಾರ ಕೊಟ್ಟವರು ಯಾರು ಅಂದರೆ ಸ್ಥಳೀಯ ಶಾಸಕರ ಪಾತ್ರ ಮತ್ತು ಬಾಕಿಯವರ ಯಾರ್ದೆಲ್ಲ ಪ್ರೋತ್ಸಾಹ ಇತ್ತು? ಖಂಡಿತವಾಗಿ ನೀವು ಒಳ್ಳೆ ಮಾತು ಹೇಳಿದ್ರಿ. ಈ ಒಂದು ಅಕಾಡೆಮಿ ಮಾಡುವಾಗ ತುಂಬ ಕಷ್ಟದ ವಿಷಯ ಅದು. ಅದೊಂದು ಸಂಸ್ಥೆಯನ್ನು ಒಂದು ಕಬಡ್ಡಿಯ ಕ್ರೀಡಾ ಸಂಸ್ಥೆಯನ್ನು ಬೆಳಗುವ ಹಲವಾರು ಅಡೆತಡೆಗಳು ಬರ್ತವೆ. ಅಡೆತಡೆಗಳಿಗೂ ವೈಯಕ್ತಿಕವಾಗಿ ಬರ್ತದೆ ಮತ್ತು ಅವಘಡಗಳು ಬರ್ತದೆ. ಇದನ್ನೆಲ್ಲ ಇದು ಮಾಡಿ ನಮಗೆ ಗ್ರೌಂಡ್ನಲ್ಲಿ ನಾವಿದ್ದೆವು. ಆ್ಯಕ್ಚುಲಿ ನಮಗೆ ಚಂದ್ರ ಸುಚಿಲ್ ಅವರ ಒಂದು ಕ್ರೀಡಾ ಒಂದು ಜಾಗ ಇದೆ. ಆ ಜಾಗದಲ್ಲಿ ನಾವು ಅವರ ಅನುಮತಿಯಿಂದ ಮಕ್ಕಳನ್ನು ಸ್ಟಾರ್ಟಿಂಗ್ 2016ರಲ್ಲಿ ಈ ತರಬೇತಿ ಶಿಬಿರ ಎಲ್ಲ ಅಲ್ಲಿಂದ ಮಾಡಿದ್ದು. ಅದರ ನಂತರ ಇದು ಮ್ಯಾಟ್ಗೆ ಬಂತು. ಕಮರ್ಷಿಯಲ್ ಲೆವೆಲ್ ಕಬಡ್ಡಿ ಇಂಪ್ರೂವ್ ಆಗ್ತಾ ಮ್ಯಾಟ್ಗೆ ಬರುವಾಗ ನಮಗೆ ಮ್ಯಾಟ್ ಪ್ರಾಕ್ಟೀಸಿಗೆ ಆಗುವಾಗ ನಾವು ನಮ್ಮ ಶಾಸಕರಾಗ ಯುಟಿ ಖಾದರ್ ಹತ್ರ ರಿಕ್ವೆಸ್ಟ್ ಮಾಡಿದರು, ಈಶ್ವರಣ್ಣ ಶೇಖರಣ್ಣ ಎಲ್ಲ ಸೇರಿ ಒಂದು ಮ್ಯಾಟ್ ಒದಗಿಸಬೇಕು ಎಂಬ 2017ರಲ್ಲಿ ನಾವು ಅನುಮತಿ ಕೊಟ್ಟೆವು. ಅದಕ್ಕೆ 2020ರಲ್ಲಿ ಅವರ ಅನುದಾನದಿಂದ ನಮಗೆ ಮ್ಯಾಟ್ ಸಿಕ್ಕಿತ್ತು. ಅದರ ನಂತರ ನಾವು ಮುಖ್ಯವಾಗಿ ಇಲ್ಲಿ ನಮ್ಮ ಬ್ರಹ್ಮಮುಗೇರ ಮಹಾಕಾಳಿ ದೇವಸ್ಥಾನದ ಗುರಿಕಾರರಿಗೆ, ಅದರ ಆಡಳಿತ ಕಮಿಟಿಗೆ ಅವರನ್ನು ಸ್ಮರಿಸಲೇಬೇಕು ಯಾವಾಗಲೂ ಸಹ. ಅವರ ಒಂದು ಸಹಕಾರದಿಂದ ನಮಗೆ ಒಂದು ಒಳಾಂಗಣ ಕ್ರೀಡಾಂಗಣಕ್ಕೆ ಅನುಮತಿ ಸಿಕ್ಕಿತು. ಅಲ್ಲಿ ನಾವು ಅದನ್ನು ಕಟ್ಟಿ ನಮ್ಮ ಶಾಸಕರು ಕೊಟ್ಟ ಮ್ಯಾಟನ್ನು ಅದರೊಳಗೆ ಅಳವಡಿಸಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟೆವು. ಅದಕ್ಕೆ ಆ ಶಾಸಕರು ಖಂಡಿತ ನನಗೆ ಹಲವು ದೆಸೆಗಳಲ್ಲಿ ನಮಗೆ ಅವರು ಸಹಾಯಹಸ್ತ ನೀಡಿದ್ದಾರೆ. ಒಂದು ನಾಗ ಹೇಳಿದ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಕಬಡ್ಡಿಗೆ ಈಗ ಒಂದು ಭವಿಷ್ಯ ಇರುವುದಂದ್ರೆ ಒಂದು ಈ ದಕ್ಷಿಣ ಕನ್ನಡದಿಲ್ಲದಲ್ಲಿ, ಇವನ್ ಕರ್ನಾಟಕದಲ್ಲಿ ಕೂಡ ಒಂದು ಭವಿಷ್ಯ ಇರೋದೊಂದು ಫಿಸಿಕಲ್ ಡೈರೆಕ್ಟರ್ ಆಗುವ ಒಂದು ಯೋಗ್ಯತೆ, ಬೇರೆ ಯಾವುದೇ ಚಾನ್ಸ್ ಇಲ್ಲ ಈಗ ಅದು ಕಾರಣಾಂತರಗಳಿಂದ ಅದನ್ನು ಬಂದ್ ಮಾಡುವಂತಹ ಪರಿಸ್ಥಿತಿ ಬಂದಾಗಿದೆ. ಒಂದು ವರ್ಷ ಕೋರ್ಸ್ ಬಂದಾಗಿದೆ. ಪುನಃ ಅದು ಪರ್ಮನೆಂಟ್ ಬಂದಾಗುವ ಸಂದರ್ಭದಲ್ಲಿ ನಮಗೆ ತಿಳಿಯಿತು. ಅದಕ್ಕೆ ಬೇಕಾಗಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಿದೆವು. ಆಗ ಶಾಸಕರು ನಮ್ಮ ಬೆಂಬಲಕ್ಕೆ ನಿಂತು ಅದಕ್ಕೆ ಪೂರ್ಣ ಕ್ರೀಡಾ ಭಾರತಿ ಕೂಡ ಅದಕ್ಕೆ ಸಹಕರಿಸಿದೆ. ನಾನು ಯಾರನ್ನು ಎಲ್ಲ ನೆನೆಸಬೇಕಾಗ್ತದೆ. ಅವರೊಂದಿಗೆ ಸಹಕರಿಸಿ ಅದನ್ನು ಪುನಃ ಸ್ಥಾಪಿಸುವಲ್ಲಿ ನಾವು ಯಶಸ್ವಿಯಾಗಿದೆ. ಆದ ಕಾರಣ ಈಗ 60 ಮಕ್ಕಳು ಅಲ್ಲಿ ಬಿಪೆಡ್ ಕೋರ್ಸನ್ನು ಕಲಿತಿದ್ದಾರೆ. ಅದರಿಂದ ನಮ್ಮ ಒಂದು ಮಗು ಕೂಡ ಕಲಿತು ಈಗ ಕೆಲಸ ಕೂಡ ಸಿಕ್ಕಿದೆ. ಅದು ಕೂಡ ಸಂತೋಷದ ವಿಷಯ. ಅಂತ ಎಲ್ಲ ಕೆಲಸ ಮಾಡಿದ್ದೇವೆ. ಖಂಡಿತ ಅದಂದರೆ ನಮಗೆ ಇಷ್ಟು ದೊಡ್ಡ ಸಂಸ್ಥೆ ಮಾಡಿ ಸಮಾಜಕ್ಕೆ ಯಾವುದೇ ಬಾಧ್ಯತೆ ಕೊಡದೆ, ಸಮಾಜದಿಂದ 1 ರೂಪಾಯಿ ನಾವು ಯಾವುದೇ ಕಲೆಕ್ಷನ್ ಮಾಡದೆ, ನಮ್ಮ ಅಧ್ಯಕ್ಷರಾಗಲಿ ನಾವಾಗಲಿ ಎಲ್ಲ ಸೇರಿ ಈ ಸಂಸ್ಥೆಯನ್ನು ನಡೆಸಿದೆ ಅಂತ ಅದು ಒಂದು ಹೆಮ್ಮೆ ವಿಚಾರ. ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಆದರೂ ಈಗ ಸಹ ಆ ತಾಯಿಯ ಆಶೀರ್ವಾದದಿಂದ ಬಹಳಷ್ಟು ಕನಸಿದೆ. ಮುಂದಿನ ದಿನಗಳಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಆಗಬೇಕೆಂದಲ್ಲಿ ಅದಕ್ಕೆ ಶಾಸಕರ ನಮ್ಮ ಸ್ಪೀಕರ್ ಸಾಹೇಬ್ರ ಹತ್ರ ನಿರಂತರ ಅದರ ಬಗ್ಗೆ ಆಲೋಚನೆ ನಡೀತಿದೆ. ಮುಂದಿನ ದಿನಗಳಲ್ಲಿ ತಾಯಿಯ ಆಶೀರ್ವಾದದಿಂದ ಅದೊಂದು ಆ ಕನಸು ನನ್ನ ಸಾಕಿದ ವಿಶ್ವಾಸ ಇದೆ. ಮತ್ತು ಈ 9 ವರ್ಷಗಳಲ್ಲಿ ನಾವು ಗ್ರಹಿಸಿದಲ್ಲ, ಅದಕ್ಕಿಂತ 100 ಪಟ್ಟು ಹೆಚ್ಚು ನಾವು ಗ್ರಹಿಸಿದ ಒಂದು ಸಣ್ಣ ಮಟ್ಟದಲ್ಲಿ ಇದೆ ಆಗ್ಬೋದು. ಆದರೆ ಅದಕ್ಕಿಂತ 100 ಪಟ್ಟು ಹೆಚ್ಚದಲ್ಲಿ ಇದರ ಖ್ಯಾತಿ ಆಗಿದೆ. ಯಾಕಂದ್ರೆ ಮಕ್ಕಳು ಒಂದಲ್ಲ 10-15 ಮಕ್ಕಳು ರಾಜ್ಯ
ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮಿನುಗುತ್ತಿದ್ದಾರೆ. ಅದೇ ದೊಡ್ಡ ಹೆಮ್ಮೆಯ ಸಂಗತಿ. ನಿಮ್ಮನ್ನು ಸದನಕ್ಕೆ ಕೂಡ ಕರೆಸಿದ್ದಾರೆ. ಅದು 1990ರಲ್ಲಿ ನಾನು ಮಂಗಳೂರು ವಿಶ್ವವಿದ್ಯಾಲಯ ತಂಡದಲ್ಲಿ ಆಟಗಾರನಾಗಿ ಇರುವಾಗ ನಾವು ಪ್ರಪ್ರಥಮ ಬಾರಿಗೆ ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯ ಚಿನ್ನದ ಪದಕ ಗೆದ್ದವರು. ಅದರ ಮುಂಚೆ ಗೆಲ್ಲಿಲ್ಲ, ಅದರ ನಂತರ ಅವರು ಗೆದ್ದಿರಲಿಲ್ಲ. 1990ರಲ್ಲಿ ಫಸ್ಟ್ ಟೈಮ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಒನ್ ದ ಆಲ್ ಇಂಡಿಯಾ ಗೋಲ್ಡ್ ಇಂಟರ್ಯೂನಿವರ್ಸಿಟಿ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ. ಅದರ ನಂತರ 33 ವರ್ಷಗಳ ನಂತರ ನಮ್ಮ ಮಕ್ಕಳು ಅಲ್ಲಿ ಉಡುಪಿಯಲ್ಲಿ ನಡೆದ ಅಖಿಲ ಭಾರತ ಅಂತರ ವಿಶ್ವ ಚಿನ್ನದ ಬಳಗ ಕಳಿಸಿದ್ರು. ಅದೊಂದು ದೊಡ್ಡ ಗರಿಮೆಯ ಕೀರ್ತಿ ತಂದವರು ಮಕ್ಕಳು. ಆಗ ನಮ್ಮ ಸ್ಪೀಕರ್ ಸಾಹೇಬರಿಗೆ ಈ ವಿಷಯ ತಿಳಿಸುವಾಗ ಅವರಿಗೂ ಬಹಳ ಖುಷಿ ಆಯಿತು. ಕೂಡಲೇ ನನಗೆ ಫೋನ್ ಮಾಡಿ ಹೇಳಿದ್ರು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು. ಅದೇ ರೀತಿ ನಾವು ತೊಕ್ಕೋಟಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ದೊಡ್ಡ ಸನ್ಮಾನ ಕಾರ್ಯ ಮಾಡಿದೆವು. ಅಲ್ಲಿ ಅವರು ಹೇಳಿದರು ಇವರನ್ನು ಬೆಳಗಾವಿಗೆ ಇದು ನಡೀತಾ ಇತ್ತು ಅಧಿವೇಶನ, ಅಲ್ಲಿಗೆ ಕರ್ಕೊಂಡು ಬರ್ಬೇಕಂತ ಹೇಳಿದ್ರು. ಹಾಗೆ ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಮಕ್ಕಳಿಗೆ ನಮ್ಮ ಸಭಾಧ್ಯಕ್ಷರ ಸಾನ್ನಿಧ್ಯದಲ್ಲಿ ಅವರ ಕ್ರೀಡಾ ಮಂತ್ರಿಗಳ ನೇತೃತ್ವದಲ್ಲಿ ದೊಡ್ಡ ಸನ್ಮಾನ ಕಾರ್ಯ ಮಾಡಿತು. 1 ಲಕ್ಷ ರೂಪಾಯಿ ನಗದು ಕೂಡ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ. ಅದೊಂದು ದೊಡ್ಡ ಅವರಿಗೆ ನಾನು ಈ ಸಂದರ್ಭದಲ್ಲಿ ದೊಡ್ಡ ಗೌರವವನ್ನು ಸಲ್ಲಿಸಿದ್ದೇನೆ. ಈಗ ಜನವರಿ 9, 2016ಕ್ಕೆ ಆರಂಭವಾದ್ದು, ಮುಂದಕ್ಕೆ 26ಕ್ಕೆ 10 ವರ್ಷಕ್ಕೆ ದಶಮಾನೋತ್ಸವನ್ನ ಯಾವ ರೀತಿ ಮಾಡಬೇಕಂತ ಪ್ರೀ ಪ್ಲಾನ್ ಏನಾದ್ರೂ ಇದೆಯಾ? ಅದು ದೊಡ್ಡ ಒಂದು ಕನಸಿನ ಗೋಪುರ ಕಟ್ಟಿದ್ದೇವೆ. ಆದರೆ ಏನಾಗ್ತದೆ ಗೊತ್ತಿಲ್ಲ. ಒಂದು ಫೆಡರೇಷನ್ ಕಪ್ ಅಂದರೆ ಭಾರತ ದೇಶದ ಒಂದು 2ನೇ 3ನೇ ದೊಡ್ಡ ಪಂದ್ಯಕೂಟ. ಭಾರತ ದೇಶದ ಕಬಡ್ಡಿ ಪಂದ್ಯಕೂಟದಲ್ಲಿ ಒಂದು ನ್ಯಾಷನಲ್ ಕಬಡ್ಡಿ, ಮೆನ್ಸ್ ಓಪನ್, ಮತ್ತೊಂದು ಫೆಡರೇಷನ್ದು, ಮತ್ತೊಂದು ನ್ಯಾಷನಲ್ ಚಾಂಪಿಯನ್ಶಿಪ್. 2-3 ಪಂದ್ಯಕೂಟಗಳುಂಟು. ಅದೊಂದು ಫೆಡರೇಷನ್ ಕಪ್ ಪಂದ್ಯಕೂಟ ಉಳ್ಳಾಳ ಬೀಚಲ್ಲಿ ಮಾಡಬೇಕೆಂಬ ಒಂದು ಆಸೆ ಇದೆ. ಅದು ಸ್ಪೀಕರ್ ನೇತೃತ್ವದಲ್ಲಿ ಮತ್ತು ಉಮಾಮಹೇಶ್ವರ 10ನೇ ವರ್ಷದ ವಾರ್ಷಿಕ ಸಂದರ್ಭದಲ್ಲಿ. ಅದು ನಾವು ಗ್ರಹಿಸಿದೆ ಆಗುದಿಲ್ಲ. ಅದು ಕರ್ನಾಟಕ ರಾಜ್ಯ ಅಮೆಚೂರ್ ಸಂಸ್ಥೆ ಅದಕ್ಕೆ ನಮಗೆ ಅನುಮತಿ ಕೊಡಬೇಕು. ಮತ್ತು ಫೆಡರೇಷನ್, ಆಲ್ ಇಂಡಿಯಾ ಅಮೆಚೂರ್ ಕಬಡ್ಡಿ ಫೆಡರೇಷನ್ನ ಪರ್ಮಿಷನ್ ಬೇಕು. ಏನಾಗ್ತದೆ ಗೊತ್ತಿಲ್ಲ. ಆಸೆ ಇದೆ, ಬಟ್ ಅದು ಆಗ್ಲಿಲ್ಲದ್ರೂ ಕೂಡ ನಾವು ಒಂದು ಒಳ್ಳೆಯ ಅದರ ಬಗ್ಗೆ ಚಿಂತನೆ ಮಾಡಬೇಕೇನು. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾಡಿ ಮತ್ತೊಂದು ಸಾಮಾಜಿಕ ಚಿಂತನೆಯ ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಮುಂದಿನ ದಿನ ಖಂಡಿತ ಅದರ ಬಗ್ಗೆ ನಾವು ತೀರ್ಮಾನ ಮಾಡಿ ನಿಮಗೆ ತಿಳಿಸ್ತೇವೆ. ಕ್ವಶನ್? ಈ ಹಿಂದೆ ಎ ಜೆ ಶೇಖರ್ ಅವರ ತಂದೆ ಸ್ಮರಣಾರ್ಥವಾಗಿ ಹಿರಿಯರ ಕಬಡ್ಡಿಯನ್ನು ಆಯೋಜಿಸಿದರೆ ಅಂಥದ್ದು ಮುಂದಿನ ದಿನದಲ್ಲಿ ಏನಾದರೂ ಮಾಸ್ಟರ್ಸ್ ಅದಂದ್ರೆ ಆ ದಿನಗಳಲ್ಲಿ ನಾವು ಉದ್ಘಾಟನಾ ಕಾರ್ಯಕ್ರಮದ ಪಂದ್ಯಕೂಟ 2016ರಲ್ಲಿ ಮಾಡಿದ್ದು. ಆಗ ನಮಗೆ ಒಂದು ಆಸೆ ಇತ್ತು, ಕಮರ್ಷಿಯಲ್ ಆಗಿರಲಿಲ್ಲ. ನಾವು ಆಡುವಾಗ ಒಂದು ಚಡ್ಡಿ ಅದೇ ಆಗ ಹೇಳಿದ್ರು ನಮ್ಮ ಉಮೇಶ್ ಅಣ್ಣ, ಒಂದು ಸ್ಯಾಂಡೋ ಬನಿಯನ್ ಚಡ್ಡಿ ಅದಕ್ಕೆ ಕೂಡ ಕಷ್ಟ ಇತ್ತು ನಮ್ಮ ಕಾಲದಲ್ಲಿ. ಆಗ ಯಾವುದಿಲ್ಲ, ಒಂದು ತಗಡು, ಒಂದು 10 ರೂಪಾಯಿಯ ತಗಡು, ಮರದ ತುಂಡಿಗೆ ಒಂದು ಸ್ಟೀಲ್ನ ಒಂದು ಸ್ಟಾರ್ ಹಾಕಿ ಅದು ಕೊಡ್ತಿದ್ರು ಅಷ್ಟೇ. ಅದು ಆ ತಂಡ ವಿಜಯ ಆಗಬೇಕಾದ್ರೆ ಬೆಳಗಿಂದ ರಾತ್ರಿವರೆಗೆ ಆಡಬೇಕಿತ್ತು. ಆಗ ಕಮರ್ಷಿಯಲ್ ಆಗಿರಲಿಲ್ಲ. ಅದ್ರ ಆ ಕಾಲದಲ್ಲಿ ಆಡಿದವರು ನಾವೆಲ್ಲ ಕಷ್ಟಪಟ್ಟಿದ್ದೇವೆ. ಆ ನೋವು ನಂಗೆ ಗೊತ್ತುಂಟು. ಯಾರಿಗೆ ಅಂತ ಒಂದು ಗೌರವ ಸ್ಥಾನ ಸಿಕ್ಕಲಿಲ್ಲ, ಯಾವುದೇ ಒಂದು ಇದಿಲ್ಲ. ಆದ ಕಾರಣ ಶೇಖರಣ್ಣನ ತಂದೆ ಹೆಸರು, ಅವರು ಕೂಡ ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟವರು. ಕಬಡ್ಡಿ ಅಂದರೆ ಅವರಿಗೆ ಪಂಚಪ್ರಾಣ. ಅವರ ಹೆಸರಿನಲ್ಲಿ ಫಸ್ಟ್ ಟೈಮ್ ನಾವೊಂದು ಮಾಸ್ಟರ್ಸ್ ಕಬಡ್ಡಿ ಮಾಡಿ ಎಲ್ಲ ಹಿರಿಯ ಕಬಡ್ಡಿ ಆಟಗಾರರಿಗೆ 300 ಕಬಡ್ಡಿ ಆಟಗಾರರು ನಾವು ಗೌರವಿಸಿದ್ದೇವೆ. ಅಂದರೆ ಯಾಕೆಂದರೆ ಒಂದು ಕಬಡ್ಡಿಗೆ ಆ ಹಿಂದೆ ಆಡಿದವರಿಗೆ ಅಷ್ಟು ದೊಡ್ಡ ಗೌರವ ಇರಲಿಲ್ಲ. ಕಮರ್ಷಿಯಲ್ ಆಗಿ ಕಬಡ್ಡಿ ಮುಂದುವರಿತಾ ಇರುವಾಗ ಅವರನ್ನು ಕರೆದು ಅವರಿಗೊಂದು ಕ್ರೀಡಾಕೂಟ ಮಾಡಿ ಅವರಿಗೊಂದು ಗೌರವಿಸುವ ದೊಡ್ಡ ಕೆಲಸ ಇಷ್ಟರವರೆಗೆ ಕರ್ನಾಟಕದಲ್ಲಿ ಆಗಿಲ್ಲ ಅಂತ ಒಂದು ಪಂದ್ಯಕೂಟ ಮಾಡಿದ ಗರಿಮೆ ಕೂಡ ಇದೆ. ಈಗ ಅಂದರೆ ಇಂಜುರೀಸ್ ದೊಡ್ಡ ಆಗ್ತದೆ. ನಾವು ಹಿರಿಯರ ಕ್ರೀಡಾಕೂಟ ಮಾಡೋದಲ್ಲ, ನಾಳೆ ಅವರು ಆಡಿದ ನಂತರ ನಾಳೆ ಅವರ ಭವಿಷ್ಯ ನೋಡ್ಬೇಕಲ್ಲ. ದಿನನಿತ್ಯದ ಜೀವನ ಇದು. ಆ ದೊಡ್ಡ ಕಬಡ್ಡಿಗೆ ನಾವು ಗ್ರಹಿಸದೇಗಿಲ್ಲ. ಅದಕ್ಕೆ ಫುಲ್ ಫಿಟ್ನೆಸ್ ಬೇಕು. ಆಘಾತಗಳಿಗೆ ಹೆಚ್ಚಾದರೆ ನಾವು ದೊಡ್ಡ ರಿಸ್ಕ್ ತೆಗಿಬೇಕಾಗುತ್ತೆ. ಆದ ಕಾರಣ ಅದನ್ನು ಬೇಡ ಅಂತೇಳಿ ತೀರ್ಮಾನಿಸಿದೆ. ಈಗ ಅಕಾಡೆಮಿಯಲ್ಲಿ ನಿತ್ಯ ತರಬೇತಿಯಲ್ಲಿ ಈಗ 30 ಮಕ್ಕಳ ಹತ್ರ ಡೈಲಿ ಇದ್ದಾರೆ. ಅದು ಬೆಳಗಿನ ಜಾವ ಬರ್ತಾರೆ. ಈವ್ನಿಂಗ್ ಸೆಷನ್ ಅದು ಕಂಪಲ್ಸರಿ 5:30 to 9 o'clock ರವರೆಗೆ ಎವ್ರಿ ಡೇ ಕಂಪಲ್ಸರಿ ಟ್ರೈನಿಂಗ್ ಇದೆ. ಬೆಳಿಗ್ಗೆ ಅವರವರ
ಕೆಲವು ಮಕ್ಕಳು ಕಾಲೇಜಿಗೆ ಹೋಗೋರು ಇರ್ತಾರೆ, ಕೆಲವು ಮಕ್ಕಳು ಬೆಳಿಗ್ಗೆ ಬೇರೆ ದಿಕ್ಕಿಂದ ಬರೋರು ಇದ್ದಾರೆ. ಅವರವರು ಅಲ್ಲೇ ಮಾಡ್ತಾರೆ. ನಮ್ಮ ಹತ್ರದಿರೋರು ಬೆಳಿಗ್ಗಿನ ಸೆಷನ್ಸ್ ಇದೆ, ಅವರಿಗೆ ಪ್ರೈವೇಟ್ ಆಗಿ ಕೊಟ್ಟಿದ್ದೇವೆ, ಇಂದ ಮಾಡಬೇಕು, ನಿಮ್ಮ ಹತ್ರ ಹೋಗಿ ಎಲ್ಲಿ ಉಂಟು, ನಮ್ಮಲ್ಲಿ ಬರುವವರೆಗೂ ಸಹ ಮಾಡ್ತೇವೆ. ಅದೊಂದು ನಮ್ಮ ಡಾಕ್ಟರ್ ಕರುಣಾಕರ್ ಶೆಟ್ಟಿ ಒಂದು ನಿಸ್ವಾರ್ಥ ಸೇವೆಯ ಕೋಚ್ ನಮಗೆ ಬಂದಿದ್ದಾರೆ, ನಮ್ಮೊಟ್ಟಿಗಿದ್ದಾರೆ. ಅವರು ಯಾವುದೇ ಒಂದು ಹಣದ ವಿಚಾರ ಆಗಲಿ, ಯಾವುದೇ ವೈಯಕ್ತಿಕ ವಿಚಾರವಾಗಲಿ, ಅವರ ಇದು ಯಾವುದಿಲ್ಲದೆ ಸತ್ಯ ಧರ್ಮ ನ್ಯಾಯ ಅವರಿಗೆ ಮೂರೇ. ಆ ಒಂದು ಅಂಥ ವ್ಯಕ್ತಿತ್ವ ಒಂದು ಇರುವ ಕಾರಣ ಮಕ್ಕಳು ಅವರು PhD ಮಾಡಿದ್ದಾರೆ, ಕಬಡ್ಡಿಯಲ್ಲಿ NS ಮಾಡಿದ್ದಾರೆ, ಆಲ್ ಇಂಡಿಯಾ ಕಬಡ್ಡಿ ಪಂದ್ಯಾಟದಲ್ಲಿ ಆಡಿದ್ದಾರೆ. ಅಂತ ಒಂದು ದೊಡ್ಡ ಕೋಚ್ ನಮ್ಮೊಟ್ಟಿಗಿದ್ದಾರೆ. ಅದರೊಟ್ಟಿಗೆ ಅರುಣ್ ಕುಮಾರ್ ಕೂಡ ಅವರಿಗೆ ಸಹಾಯಕಾರಿಯಾಗಿದ್ದಾರೆ. ಅರುಣ್ ಕುಮಾರ್ ನಮಗೆ ಅಕಾಡೆಮಿ ತೊಡಗುವ ಅಲ್ಲಿಂದ ಇಲ್ಲಿ ಕೂಡ ಇದ್ದಾರೆ, ನಿರಂತರ ನಮ್ಮೊಟ್ಟಿಗಿದ್ದಾರೆ. ಅವರ ಸಹಕಾರದಿಂದ ಮಕ್ಕಳಿಗೆ ಉತ್ತಮ ತರಬೇತಿ ನೀಡ್ತಾ ಇಲ್ಲಿವರೆಗೆ ನಡೀತಾ ಉಂಟು. ಏನೋ ಮಾರ್ಚ್ 31ರಿಂದ ಒಂದು ಯುವ ಪ್ರತಿಭೆಗಳಿಗೆ 10 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಒಂದು 2 ತಿಂಗಳ ಕಾಲ ತರಬೇತಿಯ ಉಚಿತ ತರಬೇತಿ ಮಾಡುವ ಉದ್ದೇಶ ಇದ್ದೆ. ಅದನ್ನು ಈಗ ಒಂದು 10-20 ದಿನ ಕಾರ್ಯಗತಗೊಳಿಸ್ತೀವಿ. ಪ್ರೋ ಕಬಡ್ಡಿ ಸೀಸನ್ 11 ಲಾಸ್ಟ್ ಇದು 12 ಸೀಸನ್ಗೆ ಆಗಸ್ಟಲ್ಲಿ ಆಗಲಿಕ್ಕೆ ಇರ್ಬೋದು. ಸೊ 1 ಮಂತ್ ಮುಂಚೆ ಅವರು ನಮಗೆ ಕ್ಯಾಂಪ್ ಅದೆಲ್ಲ ಕರೆಸ್ತಾರೆ, ಸೆಲೆಕ್ಷನ್ಸ್ ಎಲ್ಲ ಮಾಡಿ ಪುನಃ ಆಪ್ಷನ್ಸಲ್ಲಿ ತೆಗಿದ್ದಾರೆ. ಹಾಗೆ ಈಗ ಪ್ರೆಸೆಂಟ್ ನಾನೊಬ್ಬನೇ, ಆದರೆ ಇವರಿಬ್ಬರಲ್ಲ ಕ್ಯಾಂಪಿಗೆಲ್ಲ ಈಗ ಹೋಗ್ತಾ ಇದ್ದಾರೆ. ಮತ್ತು ಅವರನ್ನು ಈಗ ಆಕ್ಷನ್ ಬೇಸಲ್ಲಿ ಸಹ ತೆಗಿಲಿಕ್ಕೆ ಚಾನ್ಸಸ್ ಉಂಟು. ಕ್ರೀಡಾ ಕೋಟದಲ್ಲಿ ಏನಾದರೂ ಕೆಲಸಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಅದೇ ಈಗ ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಆಗ್ತಾ ಇರ್ತೇವೆ, ಬಟ್ ಏನೂ ಯೂಸ್ ಇಲ್ಲ. ಅಂದರೆ ಮುಂಚೆ ಲೆಮಿನಲ್ಲಿರುವಾಗ ಸ್ಪೋರ್ಟ್ಸ್ಗೆ ಆದ್ಯತೆ ಕೊಡ್ತಾ ಇದ್ರು, ನೇರವಾಗಿ ಕೆಲಸಕ್ಕೆಲ್ಲ. ಒಂದು ಒಳ್ಳೆ ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಅವನಿಗೆ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕ್ರೀಡಾಕೂಟದಲ್ಲಿ ಉದ್ಯೋಗ ಇದೊಂದು ನೀವು ಕ್ವಶನ್ ಕೇಳಿದ್ರಿ, ನನಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಲಿಲ್ಲ. ಯಾಕಂದ್ರೆ ಇಂಥ ಒಂದು ಇಷ್ಟು ಜನವನ್ನು ಕೂತುಕೊಳಿಸಿ ನೀವೊಂದು ಸಂವಾದ ಮಾಡಿದ್ದೀರಿ, ಇಂಥ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀರಿ, ಉಳ್ಳಾಲ ಪತ್ರಕರ್ತರ ಸಂಘ. ಇದಕ್ಕಿಂತ ದೊಡ್ಡ ಗೌರವ ಈ ಜಗತ್ತಿನಲ್ಲಿ ಯಾವುದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಗೌರವ ಎಲ್ಲಿಯಾದರೂ ಕಬಡ್ಡಿ ಆಡುವಾಗ ಅಲ್ಲಿ ಆಗುವಾಗ ಒಂದು ಶಾಲ್ ಹಾಕ್ತಾರೆ, ಗೌರವ ಕೊಡ್ತಾರೆ. ಬಟ್ ಒಂದು ಪತ್ರಕರ್ತರಂದ್ರೆ ಆ ಧೂಳಿನಿಂದ ಹಿಡಿದು ಅದರ ಮೇಲಿನವರೆಗೆ ನೀವು ಕಣ್ಣಲ್ಲಿ ನೋಡ್ತಾ ಇರಿ, ಅದರ ಸತ್ಯಾವಸ್ಥೆಯನ್ನು ನೋಡ್ತೀರಿ, ಅದರ ಚಿಂತನೆಯನ್ನು ಮಾಡ್ತೀರಿ. ಇದು ನೀವು ಒಂದು ಹೂ ಕೊಟ್ಟರು ಕೂಡ ಅದು ಸ್ವರ್ಣ ಪುಷ್ಪಕ್ಕೆ ಸಮ. ಆ ಗೌರವ ಅಂದ್ರೆ ಎಲ್ಲ ಹೃದಯದ ನೋವನ್ನು ಅರಿತು ನೀವು ಒಂದು ಚಿಂತನೆಯನ್ನು ಕೊಡ್ತೀರಿ ಸಮಾಜಕ್ಕೆ. ಇಂತಿಂತ ಮಕ್ಕಳನ್ನು ಇಷ್ಟು ದೊಡ್ಡ ಗೌರವ ಕೊಟ್ಟದಕ್ಕೆ ನಾನು ನಿಮಗೆ ಹೇಗೆ ನನಗೆ ಅದರ ಋಣ ತೀರಿಸಬೇಕೆಂದಲ್ಲಿ ಗೊತ್ತಿಲ್ಲ. ನನ್ನ ಹೃದಯಾಂತರದ ಗೌರವವನ್ನು ನಿಮಗೆ ಅರ್ಪಿಸ್ತೇನೆ, ಅಷ್ಟೇ ನನಗೆ ಸಾಧ್ಯ. ಇಂಥ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಯಾವುದೇ ಸನ್ಮಾನ ಆಗಲಿ, ಎಷ್ಟೋ ದೊಡ್ಡ ಸನ್ಮಾನ ಆಗಲಿ, ಒಂದು ಪತ್ರಕರ್ತರ ಒಂದು ಆ ಚಿಂತನೆಯ ಚಾವಡಿಯಲ್ಲಿ ನೀವು ಮಾಡಿದಂತಹ ಈ ಗೌರವ ಉಂಟಲ್ಲ, ತಾಯಿ ಉಮಾಮಹೇಶ್ವರಿಯು ನಿಮಗೆ ದೀರ್ಘಾಯುಷ್ಯ, ಸುಖ ಸಂತೋಷ, ಆರೋಗ್ಯ ಕೊಟ್ಟು ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ಕೂಡ ಹೆಚ್ಚಿನ ಯಶಸ್ಸು ನಿಮಗೆಲ್ಲರಿಗಾಗಲಿ ಅಂತೇಳಿ ನನ್ನ ಹೃದಯ ಅಂತ ಹೇಳಿದ್ರೆ ಪ್ರಾರ್ಥನೆ. ಅದೇ ರೀತಿ ಒಂದು ಒಳ್ಳೆಯ ಕ್ವಶನ್ ಕೇಳಿದ್ರಿ, ಒಂದು ಕ್ವಶನ್ ಕೇಳಿದ್ರಿ ಕ್ರೀಡಾಕೂಟದ ಬಗ್ಗೆ. ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇದೇ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಭಾರತದ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಇರ್ತಿದ್ರೆ ಪ್ರತಿ ವರ್ಷ ಒಂದು 10 ಮಕ್ಕಳಿಗೆ ಕ್ರೀಡಾಕೂಟದಲ್ಲಿ ಉದ್ಯೋಗ ಸಿಗ್ತಿತ್ತು. ಆಲೋಚನೆ ಮಾಡಬೇಕು. ನೀವು ಈ ಪ್ರಶ್ನೆ ಕೇಳಿದ್ದೀರಿ, ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂದರೆ ನೀವು ಆಲೋಚನೆ ಮಾಡೋ ವಿಷಯ. ಇದನ್ನು ನೀವು ಖಂಡಿತ ನಿಮ್ಮಲ್ಲಿ ಶಕ್ತಿ ಇದೆ, ಆ ಶಕ್ತಿಯಿಂದ ನೀವು ಇದನ್ನು ಒಂದು 10 ಮಕ್ಕಳಿಗೆ, ನಾಳೆ ಈ ಜಿಲ್ಲೆಯ 10 ಮಕ್ಕಳಿಗೆ ಒಂದು ಉದ್ಯೋಗ ಕಲ್ಪಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ಕಾರಣ ಹೇಳ್ತೇನೆ, ಇಲ್ಲಿ ಸಂಸದರಿದ್ದಾರೆ, ನಮ್ಮ ಸ್ಪೀಕರ್ ಸರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ರಾಜಕೀಯವಾಗಿ ಬರುವಾಗ, ಒಂದು ಉದ್ಯೋಗದ ಚಿಂತನೆ ಬರುವಾಗ ಯಾರು ಹತ್ರ ಬರೋದಿಲ್ಲ. ಬಾಕಿ ಎಲ್ಲ ವಿಷಯಕ್ಕೆ ನಿಮಗೆ ಗೊತ್ತುಂಟು, ನೀವು ಸಹ ನೋಡ್ತೀರಿ ದಿನನಿತ್ಯ. ಒಂದು ಸಣ್ಣ ವಿಷಯ ಎಲ್ಲಿಯೋ ವೈರಲ್ ಆಗಿ ಏನೋ ಆಗ್ತದೆ, ಏನೋ ಮಾಡ್ತಾರೆ. ಒಂದು ಭವಿಷ್ಯದ ಕ್ರೀಡಾಪಟು, ಒಂದು ಬಡ ವರ್ಗದಿಂದ ಬಂದಂತ ಮಗು. ಈ ಕಬಡ್ಡಿ ಎಲ್ಲ ಆಡುವವರು ದೊಡ್ಡ ಹಣವಂತರಲ್ಲ, ಬಡ ಮಧ್ಯಮ ವರ್ಗದಿಂದ ಬಂದ ಮಕ್ಕಳು. ಆ ಮಕ್ಕಳ ತಂದೆ ತಾಯಿಗಳು ಬೀಡಿ ಕಟ್ತಿರ್ಬಹುದು, ತಾಯಿ ಕೂಲಿ ಕೆಲಸ ಮಾಡ್ತಿರೋ ತಂದೆ. ಆ ಮಗುವಿನ ಹೇಗೆ ಅವ ಭವಿಷ್ಯ ರೂಪಿಸಿಕೊಳ್ಳುದು? ಅವ ಕಷ್ಟ ಮಾಡಿ ಸಾಧನೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ, ಒಂದು ಚಿನ್ನದ ಪದಕ ಗಳಿಸಿದೆ, ಅವರನ್ನು ಕರೆದು ಕೊಡ್ಬೇಕು. ಒಂದು ಕೆಲಸ ಎಲ್ಲಿ ಉಂಟು ಕೆಲಸ? ನಮ್ಮ ದಕ್ಷಿಣ ಕನ್ನಡದಲ್ಲಿ MRPL ಉಂಟು, MCF ಉಂಟು, NMPT ಉಂಟು, ಬ್ಯಾಂಕ್ಗಳಿದೆ, ಎಷ್ಟೋ ಖಾಸಗಿ ಸಂಸ್ಥೆಗಳಿದೆ. ಒಂದು ಸಂಸದರು, ಒಂದು ನಮ್ಮ ರಾಜ್ಯಕ್ಕೆ ಮುಖಂಡರು ಮನಸ್ಸು ಮಾಡಿದ್ರೆ 10 ಮಕ್ಕಳಿಗೆ ನಾಳೆ ಕೊಡ್ಬಹುದು ಕೆಲಸ. ಯಾರು ಮಾಡ್ತಾರೆ?
ಹೇಳಿ, ಯಾರು ಮಾಡ್ತಾರೆ ಈ ಕೆಲಸ? ಒಂದು ಮಗು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಚಿನ್ನದ ಪದಕ ಗಳಿಸಲಿಕ್ಕೆ ಎಷ್ಟು ಸಾಧನೆ ಮಾಡಬೇಕು, ಅವನು ಎಷ್ಟು ಕಷ್ಟಪಡಬೇಕು. ನಮ್ಮ ಶಶಿ ಅಣ್ಣ ಹೇಳಿದ್ರಾಗ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೋಗುದಂದ್ರೆ ಕನಸಲ್ಲೆಲ್ಲೂ ಕೂಡ ನೆನೆಸುವ ಕಷ್ಟ ಉಂಟು. ಅಂತ ಸಾಧನೆಗೆ ಇದ್ದ ಮಕ್ಕಳನ್ನು ಕರೆದು ಕೊಡಬೇಕು ಸರ್ಕಾರ. ನೀವು ಹೇಳಿದ್ರಿ 2% ಸ್ಪೋರ್ಟ್ಸ್ ಕೋಟಾ ಅಂತ ಹೇಳಿ. 2% ಸ್ಪೋರ್ಟ್ಸ್ ಕೋಟಾ ಅಂದ್ರೆ ಎಷ್ಟು 100ರಲ್ಲಿ ಎಷ್ಟು ಕೊಡ್ಬೇಕು? 2% ಅಂದ್ರೆ 20 ಮಕ್ಕಳಿಗೆ, 2 ಮಕ್ಕಳಿಗೆ 1000 ಪೋಸ್ಟ್ ಇದ್ರೆ 20 ಮಕ್ಕಳಿಗೆ. ಇಂಡಿವಿಜುವಲ್ ಇವೆಂಟ್ ಸಾಧಾರಣ 25-28 ಉಂಟು. ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪದಕ ಗಳಿದ ಮಕ್ಕಳಿದ್ದಾರೆ. ಅವರನ್ನು ಬಿಟ್ಟು ಈ ಕಬಡ್ಡಿಗೆ ಕೊಡ್ತಾರ? ಯಾರು ಕೊಡ್ತಾರೆ ನೋಡಿ. ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಉತ್ತರ ಭಾರತದಲ್ಲಿ ಅಂತರ್ ವಿಶ್ವವಿದ್ಯಾಲಯ ಪಂದ್ಯಕೂಟಗಳಾಯ್ತು, ಗಲಾಟೆಗಳಾಯ್ತು. ಯಾಕೆ ಗಲಾಟೆಗಳಾಯ್ತು? ಸರ್ಟಿಫಿಕೇಟ್ಗೆ ಬೇಕಾಗಿ. ಯಾಕಂದ್ರೆ ಉತ್ತರ ಭಾರತದಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಇದ್ರೆ ಒಂದು ಮಗು ಎಲ್ಲಿಯಾದ್ರೂ ಹೋಗಿ ಕೇಂದ್ರ ಸರ್ಕಾರದ ಒಳಗೆ ನುಸುಳ್ತಾರೆ. ಅದು ರೆಕಮೆಂಡೇಶನ್ ಆಗಲಿ ಯಾವ್ದಾಗ್ಲಿ, ಅವನಿಗೆ ಒಂದು ಸರ್ಟಿಫಿಕೇಟ್ ಬೇಕು. ಅವ ಒಂದು ಜಾಬ್, ಅವರು ಫಸ್ಟ್ ಪ್ರಿಫರೆನ್ಸ್ ಜಾಬ್. ಉತ್ತರ ಭಾರತದ ಯಾವುದೇ ಅಕಾಡೆಮಿ ಆಗಲಿ, ಯಾವುದೇ ಸಂಸ್ಥೆ ಆಗಲಿ, ಯಾವುದೇ ಯಶಸ್ವಿ ಆಗಲಿ ತನ್ನ ಮಕ್ಕಳನ್ನು ಬಿಟ್ಟು ಕೊಡುವುದಿಲ್ಲ. ಯಾವುದೇ ಅವರು ಅಕಾಡೆಮಿ ಹಣ ಮಾಡ್ತಾರೆ, ಅವ್ರ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಆದ್ರೆ ಆ ಅಕಾಡೆಮಿ ಮಕ್ಕಳನ್ನು ಯಾವ್ದಾದ್ರು ಒಂದು ಯೂನಿವರ್ಸಿಟಿ, ಸ್ಟೇಟ್, ನ್ಯಾಷನಲ್ ಅಲ್ಲಿ ಆಡಿಸಿ ಒಂದು ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅವ ಯಾವ್ದಾದ್ರು ಕೇಂದ್ರ ಸರ್ಕಾರದ ಅಲ್ಲ ರಾಜ್ಯ ಸರ್ಕಾರದ ಇದ್ದ ಸಂಸ್ಥೆಗಳಿಗೆ ಅವನ ಜೀವನ ದಾರಿ ಮಾಡಿಕೊಡ್ತಾರೆ. ಇಲ್ಲಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಸ್ವಲ್ಪ ಇದೆ, ಆಂಧ್ರ ಸ್ವಲ್ಪ ಇದೆ, ಕರ್ನಾಟಕ 0. ಯಾರ ಹತ್ರ ಹೇಳ್ಬೇಕು ಈ ದುಃಖ? ನಿಮ್ಮ ಹತ್ರ ಹೇಳೋದು ಬೇರೆ ಯಾರ ಹತ್ರ ಹೇಳ್ಬೇಕು ಹೇಳಿ? ಯಾರಿದ್ದಾರೆ ಈ ಸಹಾಯ ಮಾಡ್ಲಿಕ್ಕೆ? ಇದು ನನ್ನ 2 ಮಕ್ಕಳಲ್ಲ, 10-12 ಮಕ್ಕಳು ಲಾಸ್ಟ್ ಟೈಮ್ ಆಲ್ ಇಂಡಿಯಾ 33 ವರ್ಷಗಳ ನಂತರ ಚಿನ್ನದ ಪದಕ ಗಳಿಸಿದ್ರು. ಪ್ರಥಮ ಬಾರಿಗೆ ಖೇಲೋ ಇಂಡಿಯಾ ಚಿನ್ನದ ಪದಕ ಗಳಿಸಿದ್ರು. ಕರೆದು ಕೊಡ್ಬೇಕಿತ್ತು ಕೆಲಸ ಮಕ್ಕಳನ್ನು. ನಮ್ಮ ರಾಜ್ಯ ಸರ್ಕಾರ ಆಗ್ಲಿ, ಯಾವುದೇ ಸರ್ಕಾರ. ಇದರ ಹಿಂದೆ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. ಬೊಮ್ಮಾಯಿ ಅವರಿಗೆ ಕ್ರೀಡಾ ಭಾರತಿಯ ಮುಖಾಂತರ ಕೊಡದ ಜನಗಳಿಗೆ ಮನವಿ ಪತ್ರ ಕೊಡದ ಜನಗಳಿಲ್ಲ, ರಾಜಕೀಯ ಮುಖಂಡರಿಗೆ. ಏನಾಯ್ತು ಈಗ? ಏನಾಯ್ತು? ಯಾರ ಹತ್ರ ಹೇಳುದು? ಯಾರಿಗೆ ಇಚ್ಛೆ ಶಕ್ತಿ ಉಂಟು? ಇದನ್ನು ನಾನು ದೂರದಲ್ಲ, ನಾನು ಸರ್ಕಾರವನ್ನು ದೂರದಲ್ಲ, ನನ್ನ ಮನಸ್ಸಿನ ವೇದನೆಯನ್ನು ಹೇಳ್ಕೊಳ್ತಾ ಇದ್ದೇನೆ. ಹೇಗೆ ನಾವು ಕ್ರೀಡೆಯನ್ನು, ನೀವು ಹೇಳ್ತೀರಿ ಕ್ರೀಡೆ ಬರಬೇಕು, ರಾಜ್ಯಕ್ಕೆ ಹೆಸರು ಗಳಿಸಬೇಕು, ಅದರಲ್ಲಿ ಚಿನ್ನ ಬರಬೇಕು, ಇದರಲ್ಲಿ ಚಿನ್ನ ಬರಬೇಕು. ಎಲ್ಲಿಂದ ಚಿನ್ನ ಬರೋದು? ನಮ್ಗೆ ಒಂದು ಮಕ್ಕಳೊಂದು ಅಕಾಡೆಮಿ ಇಷ್ಟವರೆಗೆ ನಾವು ಕಷ್ಟಪಟ್ಟು ನೋಡ್ತಾ ಇದ್ದೇವೆ. ಒಂದು 25 ವರ್ಷ, ಒಂದು 2-3 ವರ್ಷ, ಏನು 21-20 ವರ್ಷದ ಮಕ್ಕಳು, ಒಂದು 2 ವರ್ಷ 3 ವರ್ಷ ನಮ್ಗೆ ಅವರನ್ನು ತರಬೇತಿ ಕೊಡ್ಬೋದು, ಇದು ಕೊಡ್ಬೋದು ಎಲ್ಲ. ಅದರ ನಂತರ ಅವ್ರ ಜೀವನಕ್ಕೆ ನಾವೇನು ಮಾಡ್ಲಿಕ್ಕೆ ಆಗ್ತದೆ? ಎಷ್ಟು ಮಂದಿಗೆ ಪ್ರೈವೇಟ್ ಕೊಡ್ಬೋದು? ಕೊಟ್ಟಿದ್ದೇವೆ. ಒಂದು 10 ಮಕ್ಕಳು ನಮ್ಮ ಶೇಖರಣ ಆಗ್ಬೋದು, ಬಾಕಿದ್ದ ಪದಾಧಿಕಾರಿಗಳ ಸಂಸ್ಥೆಗಳಲ್ಲಿ ಒಂದು 10 ಮಕ್ಕಳಿಗೆ, ಪ್ರೈವೇಟ್ ಮಕ್ಕಳಿಗೆ ಕೊಟ್ಟಿದ್ದೇವೆ. ವಿದೇಶಕ್ಕೆ ಕೂಡ ಕಳಿಸಿದ್ದೇವೆ. 10-30 ಮಕ್ಕಳಿದ್ದಾರೆ. ಎಲ್ಲ ಭವಿಷ್ಯವನ್ನು ನಾವು ಕೂಡ ಅವರ ಭವಿಷ್ಯಕ್ಕೆ ಹಾಳು ಮಾಡೋದಲ್ಲ, ರೂಪಣೆ ಮಾಡಬೇಕಲ್ಲ. ಅದಕ್ಕೆ ನಮಗೆ ಸರ್ಕಾರಗಳ ಇದು ಬೇಕು. ಓಕೆ, ನಾವು ನಾರ್ಮಲ್ ಒಂದು ರಾಷ್ಟ್ರ ಮಟ್ಟದಲ್ಲಿ ಆಡಿದ್ದಾನೆ, ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಅವನಿಗೆ ನಾವು ರೆಕಮೆಂಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಚಿನ್ನದ ಪದಕ ಆಯ್ತು, ಅದರ ವ್ಯಾಲ್ಯೂ ಮುಗಿತಾ ಬಂತು. ಒಂದು ಸರ್ಟಿಫಿಕೇಟಿಗೆ 2 ವರ್ಷ ವ್ಯಾಲ್ಯೂ ಇದೆ. ಏನೊಂದು 6-7 ತಿಂಗಳ ಕಂಡ್ರೆ ಅದರ ಸರ್ಟಿಫಿಕೇಟ್ಸ್ ವ್ಯಾಲ್ಯೂ ಮುಗಿತು. ಮತ್ತು ಪುನಃ ವಾಪಸ್ ಯಾವುದಾದ್ರು ಚಿನ್ನದ ಪದಕ ಗೆಲ್ಬೇಕು. ಅದು ಕನಸಿನ ಮಾತು. ಇದರ ಬಗ್ಗೆ ಯಾರು ಚಿಂತನೆ ಮಾಡ್ತಾರಮ್ಮ? ಯಾರು ಹೇಳ್ತಾರೆ ಹೇಳಿ? ಒಂದು ಮಕ್ಕಳಿಗೆ, ಮಂಗಳೂರಲ್ಲಿ ಒಂದು ಮಕ್ಕಳಿಗೆ ಇನ್ಫೋಸಿಸ್ ಉಂಟು, MRPL ಉಂಟು, MCF ಉಂಟು, ಕೇಂದ್ರ ಸರ್ಕಾರದ ಎಷ್ಟೋ ಸಂಸ್ಥೆ ಉಂಟು, ರಾಜ್ಯ ಸರ್ಕಾರದ ಉಂಟು, ಸಹಕಾರಿ ಸಂಸ್ಥೆಗಳುಂಟು. ಒಂದು ಈ ರಾಜಕೀಯ ಚಿಂತನೆಯ ವ್ಯಕ್ತಿಗಳು ಅದನ್ನು ಮನಸ್ಸು ಮಾಡಿದ್ರೆ ಎಷ್ಟು ಮಕ್ಕಳ ಜೀವನ, ಆ ಮಕ್ಕಳ ಮನೆ ಕಣ್ಣೀರೋಡಿಸಬಹುದು ಅವರಿಗೆ. ಅವರ ಜೀವನದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಏನೆಲ್ಲ ಮಾಡ್ತಾರೆ, ಆದ್ರೆ ಒಂದು ಕುಟುಂಬದ ಕಣ್ಣೀರು ಒರೆಸೋ ಕೆಲಸ ಮಾಡಿದ್ರೆ ಅವರಿಗೆ ಎಲ್ಲಿ ಹೋದ್ರೂ ಅವರಿಗೆ ಜಯ ಬರ್ತದೆ. ನನ್ನ ಚಿಂತನೆ ಇದು. ಅಂತ ಒಂದು ಕೆಲಸ ಕಾರ್ಯ ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಕೈ ಮುಗಿದು ಬೇಡಿಕೊಳ್ತೇನೆ. ಅದಕ್ಕೆ ಮುಂದಿನ ದಿನಗಳಿಗೆ ಏನಾದರೂ ಒಂದು ನೀವು ಮಾಡಬೇಕು. ಭವಿಷ್ಯದ ಮಕ್ಕಳಿಗೆ ಒಂದು ರೂಪಣೆ. ಯಾರಂದ್ರೆ ಇಷ್ಟವರೆಗೆ ಯಾರು ಇಂಥ ಪ್ರಶ್ನೆ ಕೇಳಲಿಲ್ಲ, ಎಲ್ಲಿ ಕೂಡ ಇಂಥ ಒಂದು ಸಂವಾದನ ಆಗಿಲ್ಲ, ಎಲ್ಲಿ ಕೂಡ ಪತ್ರಕರ್ತರು ಕರೆದು ನಮ್ಮನ್ನು ಹೀಗೆ ಇಂಥ ಮಾತನ್ನು ಕೇಳಲಿಲ್ಲ. ಇದು ಪ್ರಪ್ರಥಮ ಬಾರಿಗೆ ಅಕಾಡೆಮಿಯ ಸ್ಥಾಪನೆ ಆದ ನಂತರ ಇಂಥ ಒಂದು ಮಾತುಕತೆ ಆಗುವುದು ಪ್ರಥಮ ಬಾರಿಗೆ. ಅದರ ಕೀರ್ತಿ ನಿಮ್ಗೆ ನಾನು ಕೊಡ್ತಾ ಇದ್ದೇನೆ. ಅದರ ಕೀರ್ತಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ನೀವು ಮಾಡುವಂತ ಈ ಮಕ್ಕಳ ಒಂದು ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳುವಂತ ಚಿಂತನೆ ಮಾಡಿದ್ರೆ ನಿಮ್ಗೆ ಆ ದೇವರು ಖಂಡಿತ ನಿಮ್ಮ ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸ ನಂಗಿದೆ ಅಮ್ಮ. ಧನ್ಯವಾದ ಸರ್, ಧನ್ಯವಾದ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಳ್ಳಾಲ ತಾಲೂಕು ಘಟಕವನ್ನು ಸ್ವರ್ಣ ಕಮಲ ಅಂತ ನೀವು ಹೇಳಿದಿರಿ, ತುಂಬ ಸಂತೋಷ. ಅದಕ್ಕಿಂತ ಹೆಚ್ಚು ನಮ್ಮ ಸಂತೋಷ ಏನಂತ ಕೇಳಿದರೆ, ಈಗ ಉಳ್ಳಾಲ ತಾಲೂಕು ಇರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಎಷ್ಟೋ ಸಂಘ ಸಂಸ್ಥೆಗಳು ಹುಟ್ಟುತ್ತವೆ. ಅದು ಯುವಕ ಮಂಡಲ ಇರ್ಬೋದು, ಯಕ್ಷಗಾನ ಸಂಘಗಳಿರ್ಬೋದು, ತರಬೇತಿಗಳಿರ್ಬೋದು, ನಾಟಕ. ಆದರೆ ಉಳ್ಳಾಲ ತಾಲೂಕಿನಲ್ಲಿ ಇಂಥ ಒಂದು ಅಕಾಡೆಮಿಯನ್ನು ಮಾಡುವಂಥ ಮನಸ್ಸು ನೀವು ಮಾಡಿದ್ರಲ್ಲ,
ಬಹುಶಃ ಯಾವ ಜಿಲ್ಲೆಯಲ್ಲೂ ಕೂಡ ಇಂತಹ ಒಂದು ಪ್ರಬುದ್ಧವಾದಂತಹ ಒಂದು ತರಬೇತಿ ಈಗ ಕಾಣಲಿಕ್ಕೆ ಸಿಗುವುದಿಲ್ಲ. ಅಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಂಡು ಬಂದಿರುವುದಕ್ಕೆ ಈ ಸನ್ಮಾನ ಆಗಿರುವಂಥದ್ದು. ಅದು ಪ್ರೋ ಕಬಡ್ಡಿ ಕ್ಯಾಂಪಲ್ಲಿ ಇದ್ದೆ ನಾನು. ಆಗ ಅದು ಸ್ವಲ್ಪ ಆಡುವಾಗ ಫೈನಲ್ ರೌಂಡಲ್ಲಿ ಸೆಲೆಕ್ಟ್ ಆಗಿದೆ ಹೇಳಿದರು ಅವರು. ಆನಂತರ ಆ ನೆಕ್ಸ್ಟ್ ರೈಡ್ ಹೋಗುವಾಗ ನನಗೆ ಹೇಟಾಯಿತು. ಅಲ್ಲಿಂದ ನನಗೆ ಆ ಸೆಲೆಕ್ಷನ್ ಸಿಗಲಿಲ್ಲ. ಎಲ್ಲಿ ಆಗ್ತಾ ಇತ್ತು ಅದು? ಅದು ಡೆಲ್ಲಿಯಲ್ಲಿ ಸೆಲೆಕ್ಟ್ ಆಗಿದೆ. ಆದರೂ ಒಂದು ಚಿಕ್ಕ ನೋವಾಯಿತು. ಅದು ಹಿಂದೇಟಿನ ಪ್ರಶ್ನೆ ಇಲ್ಲ ನೋಡಿ, ಅದು ನಮಗೆ ಸಂತೋಷ ಕೊಡ್ತಾ ಇದೆ. ಆ ಬಳಿಕದ ಸಾಧನೆಗಳು ಹೇಗಿತ್ತು? ಕಾಲು ನೋವಿನ ಬಳಿಕ ಮಾಡ್ತಾ ಇದ್ದೀರಾ? ಹಾಂ ಸರ್. ಆನಂತರ ಈಗ ರಿಕವರಿ ಎಲ್ಲ ಮಾಡಿ ಸ್ವಲ್ಪ ಈಗ ಪುನಃ ಮ್ಯಾಟಿಗೆ ಬಂದಿದ್ದೇನೆ. ಒಂದು ಗೋಪಿ ಸರ್ ಮತ್ತೆ ಕರ್ಣ ಸರ್ ಮತ್ತೆ ಅರುಣ್ ಸರ್ ಸಪೋರ್ಟಿಂದ ಈಗ ಪುನಃ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲೇ. ಉಮಾಮಹೇಶ್ವರಿ ಕ್ರೀಡಾ ಅಕಾಡೆಮಿ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದೆ ನಿಮಗೆ? ಗೋಪಿ ಸರ್ ಮತ್ತು ಕರ್ನಾಟಕ ಸರ್, ಅರುಣ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಮತ್ತು ಖೇಲೋ ಇಂಡಿಯಾದು ಅಸ್ಸಾಮಲ್ಲಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಟೂರ್ನಮೆಂಟ್ ಆರ್ಗನೈಸಿಂಗ್ ತುಂಬ ಚೆನ್ನಾಗಿತ್ತು. ಈಗಾಗಲೇ ನಾವು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಎಲ್ಲೆಲ್ಲಿಂದ ಫೋನ್ ಕರೆಗಳು ಬರ್ತಾ ಇರ್ತದೆ. ನಮ್ಮ ಮಕ್ಕಳು ಬರ್ತಾರೆ, ಸರ್ ಸೇರ್ಬೋದಾ ಅಂದರೆ ಕೆಲವೊಂದು ಲಿಮಿಟ್ ನಮಗೆ ಈಗ ಅದಕ್ಕೆ ಬೇಕಾದ ದೊಡ್ಡ ವ್ಯವಸ್ಥೆ ಇಲ್ಲ. ಈಗ ತುಂಬ ಮಕ್ಕಳನ್ನು ನಾವು ಕರ್ಕೊಂಡು ಬಂದು ಸೇರಿಸಿ ನಮ್ಮ ಮತ್ತೊಂದು ನೀವು ಚಿಂತನೆ ಅಂದರೆ ಆಲ್ರೆಡಿ ಅರ್ಧ ಕಲಿತ ಮಕ್ಕಳನ್ನು ಕರ್ಕೊಂಡು ಬಂದರೆ ನಮಗೆ ಅವರಿಗೆ ಪೂರ್ಣ ಪ್ರಮಾಣದ ಟ್ರೈನಿಂಗ್ ಕೊಡೋಕ್ಕಾಗಲ್ಲ. ಅರ್ಧಂಬರ್ಧ ಗೊತ್ತಿದ್ದವರಿಗೆ ನಮಗೆ ಟ್ರೈನಿಂಗ್ ಕೊಡಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಬೇಸ್ ಥಿಯರಿ, ಈಗ ಕರ್ನಾಟಕ ಸಿಟಿ ಕೋಚ್ ಅವರು ಪ್ರಾಕ್ಟಿಕಲ್ ಅಲ್ಲ, ಥಿಯರಿ ಬೇಸಿಸ್ ಅವರು ಕಲಿಸ್ತಾರೆ. ಹಾಗೆ ಈ ಅರ್ಧಂಬರ್ಧ ಗೊತ್ತಿದ್ದ ಮಕ್ಕಳು ಬಂದರೆ ಅವರಿಗೆ ಕಲಿಸಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಸ್ಟಾರ್ಟಿಂಗಿಂದ ಕಲಿಸಬೇಕಾಗ್ತದೆ. ಆದ ಕಾರಣ ಹೊಸ ಮಕ್ಕಳು ಅಂದರೆ ಯಂಗ್ ಏಜಿನ 16 ವರ್ಷದ 15 ವರ್ಷದ ಯಾರಾದರೂ ಮಕ್ಕಳಿದ್ರೆ ಅವರನ್ನು ನಾವು ಡೈರೆಕ್ಟ್ ಸೇರಿಸ್ತೇವೆ. ಮತ್ತು ಅಷ್ಟು ನಮಗೆ ಹೊರಗಿಂದ ಈಗ ಹೆಚ್ಚು ಬರೋದು ನಮ್ಮ ಇಲ್ಲಿಯ ಲೋಕಲ್ ಮಕ್ಕಳ್ಸ್ ಯಾರು ಬರೋದಿಲ್ಲ, ಕಡಿಮೆ. ನಾವು ಎಲ್ಲ ತರಬೇತಿ ಉಚಿತ ಕೊಡ್ತೇವೆ. ಅವರ ಮೆಡಿಕಲ್ ಏನಾದರೂ ಅದನ್ನು ನಾವು ನೋಡಿಕೊಳ್ತೇವೆ. ಮತ್ತು ಏನಾದರೂ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಬೇಕಿದ್ರೆ ಅದು ಸಹ ಮಾಡ್ತೇವೆ. ಎಲ್ಲ ಯಾವುದೇ ನಾವು ಅವರಿಂದ ₹1 ಹಣ ಪಡ್ಕೊಂಡಲ್ಲ. ಮತ್ತು ಅವರಿಗೆ ಈಗ 1-2 PG ಶೇಖರಣಾ ಮನೆ ಉಂಟು, ಅದರಲ್ಲಿ ತುಂಬ ಮಕ್ಕಳಿದ್ದಾರೆ. ಎಲ್ಲ ಸಪೋರ್ಟ್ ಮಾಡ್ತೇವೆ. ನಮ್ಮಿಂದ ಕೂಡುವ ಕ್ರೀಡೆಗೆ ಕೊನೆ ಉಸಿರುವವರೆಗೆ ಅದೇ ಆ ತಾಯಿಯ ಎಷ್ಟು ಕಾಲ ನಾವಿದ್ದೇವ ಅವಳ ಸೇವೆ ಮಾಡ್ತಾ ಅಷ್ಟು ಕಾಲ ಈ ಸಂಸ್ಥೆ ಕೂಡ ಇರಬೇಕಂದ್ರೆ ನನ್ನ ಆಸೆ. ಖಂಡಿತ ಅದು ಅವಳು ನೆರವೇರಿಸ್ತಾಳೆ. ನಮ್ಗೆ ಯಾರು ಬೇಕಾದರೂ ಬಂದರೆ ಅಂಥ ಅರ್ಹತೆ ಇದ್ದ ಮಕ್ಕಳನ್ನು ನಾವು ಸೇರಿಸ್ತೇವೆ. ಎಲ್ಲರಿಗೂ ಗೊತ್ತು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಇದ್ದರೆ ನಮ್ಮ ಇದರಲ್ಲಿ ಕೂಡ ನಂಬರ್ ಇದೆ. ಯಾರು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ, ಯಾವಾಗಲೂ ಸಹ ಫೋನ್ ಒಂದಲ್ಲ ಒಂದು ಬರ್ತಾ ಇರ್ತದೆ. ಲೋಕಲ್ ಮಕ್ಕಳಿಗೆ ಬಂದರೆ ಒಳ್ಳೇದು. ಆದರೆ ನೀವು ಹೇಳಿದಾಗೆ ಲೋಕಲ್ ನಮ್ಮ ಯಾರು ಇಂಟ್ರೆಸ್ಟ್ ಕೊಡೋದಿಲ್ಲ. ತಮ್ಮ ಮಕ್ಕಳು ಮೊಬೈಲಲ್ಲಿ ಬೆಳಗಿಂದ ರಾತ್ರಿವರೆಗೆ 24 ಗಂಟೆ ಮೊಬೈಲ್ನಲ್ಲಿ ಕೂತ್ಕೊಂಡ್ರು ಅವರಿಗೆ ಬೇಸರ ಇಲ್ಲ. ಇದಕ್ಕೆ ಕಳಿಸೋದಿಲ್ಲ. ಯಾಕಂದರೆ ಸ್ವಲ್ಪ ತಾಗಿದ ಕೂಡಲೇ ಅಯ್ಯೋ ಒಂದು ಮಗು ಇರೋದು, 1-2 ಮಕ್ಕಳಿರೋದು ಮನೆಯಲ್ಲಿ, ಅವರಿಗೆ ತಾಗಿದ್ರೆ ಅಂತೇಳಿ ಆಚಿಂದ್ರೆ ಮೊಬೈಲಲ್ಲಿ ಅವನ ಲೈಫ್ ಹೋದ್ರು. ಬೆಳಗಿಂದ 24 ಗಂಟೆ ಮೊಬೈಲ್ ನೋಡಿ ಅವ ಏನಾದರೂ ಮಾಡಿದ್ರು ಅವರಿಗೆ ಬೇಸರ ಇಲ್ಲ. ಅವನ ಕ್ರೀಡೆಗೆ ಕಳಿಸಿದ್ರೆ ಅವ ಫಿಸಿಕಲಿ ಮೆಂಟಲಿ ಎಲ್ಲ ಸ್ಟ್ರಾಂಗ್ ಆಗ್ತಾನೆ. ನಮ್ಮ ಮಕ್ಕಳಿಗೆ ಧೈರ್ಯ, ನಾಳೆ ಅವರು ಉದ್ಯೋಗ ಸಿಕ್ಲಿಲ್ಲಾದ್ರೂ ಏನೂ ಮಾಡ್ಕೊಳ್ಳಲ್ಲ, ಅವ್ರು ಏನಾದರೂ ಮಾಡೋ ಶಕ್ತಿ ಅವರಿಗಿದೆ. ಈ ಕಬಡ್ಡಿಯಿಂದಾಗಿ ಅದೊಂದು ಶಕ್ತಿಯ ಖಂಡಿತ ಇದೆ. ಈಗ ನಾನು ಆ ಒಂದು ಮಾತು ಹೇಳಬೇಕು. ನೀವು ಹೇಳಿದಕ್ಕೆ ಒಳ್ಳೆ ಕ್ವಶನ್ ಅದು. ನೋಡಿ, ನಮ್ಮ ಕಾಲಘಟ್ಟ ಹಿಡಿಯುವ 80, 90, 20, 20 ದಶಕದಲ್ಲಿ ಎಷ್ಟೋ ಸಾವಿರಾರು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಕಬಡ್ಡಿ ಆಡಿದ್ದಾರೆ, ಕಬಡ್ಡಿಯಲ್ಲಿ ಹೆಸರು ಗಳಿಸಿದ್ದಾರೆ, ಕೀರ್ತಿ ಗಳಿಸಿದ್ದಾರೆ. ಆದರೆ ಉದ್ಯೋಗ ಸಿಕ್ಲಿಲ್ಲ, ಎಲ್ಲ ಸತ್ರ. ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇದ್ದಾರೆ, ಸ್ವಂತ ಕೆಲಸ ಮಾಡಿ, ಪ್ರೈವೇಟ್ ಕೆಲಸ ಮಾಡಿ ದೊಡ್ಡ ಉದ್ಯೋಗದಲ್ಲಿದ್ದಾರೆ, ದೊಡ್ಡ ಹಣವಂತಾದರೆ ಕೋಟಿಗಟ್ಟಲೆ ಹಣ ಮಾಡಿದವರು ಕಷ್ಟಪಟ್ಟಿದ್ದಾರೆ. ಯಾರಾದರೂ ಸುಸೈಡ್ ಮಾಡಿದಾರ ಕೆಲಸ ಸಿಕ್ಲಿಲ್ಲ ಅಂತೇಳಿ? ಕ್ರೀಡೆಯಲ್ಲಿ ನನಗೆ ಕೆಲಸ ಸಿಕ್ಲಿಲ್ಲ ಯಾರಾದರೂ ಸುಸೈಡ್ ಮಾಡಿದಾರ? ಯಾರು ಮಾಡಿಲ್ಲ. ಅದು ಕಲಿಸಿಕೊಟ್ಟಿದೆ ಕಬಡ್ಡಿ ನಮಗೆ. ಇಷ್ಟರವರೆಗೆ ಆ ಕ್ರೀಡೆ, ಆ ಶಕ್ತಿ, ಧೈರ್ಯ ಕೊಟ್ಟದ್ದು ಆ ಕ್ರೀಡೆ. ಆದ್ರೆ ಒಂದು ಆಸೆ ಇರ್ತದೆ, ಆ ಕ್ರೀಡೆ ಕಷ್ಟಪಟ್ಟದಕ್ಕೆ ಒಂದು ಕ್ರೀಡಾಕೂಟದಲ್ಲಿ ಒಂದು ಉದ್ಯೋಗ ಸಿಕ್ಕಿದ್ರೆ ಅವನ ಮುಂದಿನ ಭವಿಷ್ಯಕ್ಕೆ ಹೆಚ್ಚು ಅವನಿಗೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಒಂದು 25 ವರ್ಷಕ್ಕೆ ಅವ ಡಿಸೈಡ್ ಮಾಡಬೇಕಾಗ್ತದೆ ಏನಾದ್ರು ಜೀವನ ದಾರಿಗೆ, ಮತ್ತೆ ಅವನಿಗೆ ಅವಕಾಶ ಕಮ್ಮಿ. ಅದೊಂದು ಸಮಸ್ಯೆ ಇದೆ. ಈ ಕಬಡ್ಡಿಗೆ ಹೇಗೆ ಒಲವು ತೋರಿಸಿದ್ರು ಅಂತ? ಅದು ಅವರ ರಕ್ತದ ಗುಣ, ಅವರ ತಂದೆಯ. ಅದು ಅವರ ತಂದೆ ದಿವಂಗತ ಜಯಣ್ಣ, ಕೀರ್ತಿಶೇಷ ಜಯಣ್ಣ ಅವರು ಕೂಡ ಕಬಡ್ಡಿಗೆ, ಆಗ ನಾನು ಕತೆ ಕೇಳ್ತಾ ಇದ್ದೆ, ನನಗೆ ಅಷ್ಟು ಗೊತ್ತಿಲ್ಲ. ಕಬ್ಬಿನ ಕಟ್ಟಕ್ಕೆ ಒಂದು ಕಬಡ್ಡಿ ಅಷ್ಟಮಿ ಆಗಲಿ ಚೌತಿ ಆಗಲಿ, ಆಗ ಈಗಿನ ಹಾಗೆಲ್ಲ, ಆಗ ವಾರಕ್ಕೊಂದು ಕಬಡ್ಡಿ ತೊಕ್ಕೊಟ್ಟಲ್ಲಿ.
ಆದರೆ ಪ್ರಥಮ ಪ್ರೈಸು 1 ಕಟ್ಟ ಕಬ್ಬು, ಹಣ. ಆಗ ಕ್ಯಾಶ್ ಅವಾರ್ಡ್ ಇಲ್ಲ ಆಯಿತು, ಟ್ರಾಫಿ ಕೂಡ ಕಮ್ಮಿ ಇತ್ತು. ಆಗ ಇರ್ತಿದ್ರು ಅಕ್ಕಿ, ಕೋಳಿ, ಕಬ್ಬಿನ ಕಟ್ಟ ಇಂಥದಕ್ಕೆಲ್ಲ. ಅದು ಪ್ರಥಮ ಬಹುಮಾನ ದಿವಂಗತ ಜಯಣ್ಣನವ್ರದ್ದು. ಅದೇ ನೋಡಿಕೊಂಡು ಬಂದಂಥವರು ಶೇಖರಣ. ಹಾಗೆ ನಮಗೆ ಆ ತಾಯಿ ಉಮಾಮಹೇಶ್ವರ ಸೇವೆ ಮಾಡುವ ಭಾಗ್ಯ ಯೋಗ ಸಿಕ್ಕಿತು. ಅದರೊಂದಿಗೆ ಅವರೊಂದಿಗೆ ಆ ಕ್ರೀಡಾ ಸಂಸ್ಥೆಯನ್ನು ಸ್ಥಾಪಿಸುವ ಭಾಗ್ಯ ಬಂತು. ಅದೇ ನೀವು ಹೇಳಿದಾಗೆ ಯಾವುದನ್ನು ಅವರು ತೋರಿಸಿಕೊಡುವುದಿಲ್ಲ, ಏನು ಮಾಡ್ತಾರೆ. ನಾವೀಗ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆಗಲಿ, ದೇವಸ್ಥಾನ ಆಗಲಿ, ಹಲವು ಸಾಮಾಜಿಕ ಚಿಂತನೆಯಲ್ಲಿ ಕೊಡ್ತಾ ಇದ್ದೇವೆ. ಅದು ಆ ತಾಯಿಯ ಸೇವೆ ಮಾಡುವಾಗ ನಾವು ಮಾಡುವ, ಈಗ ನೀವು ಹೇಳ್ತೀರಿ ಈಗ ಪ್ರಚಾರ ಮುಖ್ಯ. ಯಾವುದೇ ಮಾಡಿದ್ರು 1 ರೂಪಾಯಿ ಕೊಟ್ಟರೆ 1 ಲಕ್ಷ ಜನಕ್ಕೆ ಗೊತ್ತಾಗಬೇಕು 1 ರೂಪಾಯಿ ಕೊಟ್ಟ ಅಂತೇಳಿ. ನಾವು 10 ಲಕ್ಷ ಕೊಟ್ಟರೆ 1 ಜನಕ್ಕೆ ಗೊತ್ತಾಗ್ತದೆ ಅಷ್ಟೇ. ಅದು ತಾಯಿಗೆ ಗೊತ್ತಾದ್ರೆ ಸಾಕು.